ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಭಾರತ ದೇಶದ ನೆಲದಲ್ಲಿ ಅದ್ಭುತ ಚಿಂತನೆಗಳು ನಡೆದು ಈ ನೆಲದಲ್ಲಿ ಬಹಳ ಅದ್ಭುತ ಚಿಂತನೆಗಳು ನಡೆದು ವಿಶ್ವದ ಇತಿಹಾಸದ ಪುಟದಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪದಂಥ ದೇಶಗಳು ಇನ್ನೂ ಇತಿಹಾಸದ ಪುಟದಲ್ಲಿ ಭೌಗೋಳಿಕ ನಕ್ಷೆಯಲ್ಲಿ ಅವುಗಳ ಹೆಸರಿರಲಿಲ್ಲ. ಆದರೆ ಭಾರತ ದೇಶದಲ್ಲಿ ಜ್ಞಾನ ಸೂರ್ಯನ ಉದಯ. ಅಷ್ಟು ಈ ದೇಶದಲ್ಲಿ ಜ್ಞಾನಕ್ಕೆ ಬೆಲೆ. ನಮ್ಮ ದೇಶದವರಲ್ಲ, ಬೇರೆ ಬೇರೆ ದೇಶದ ಜನ ಈ ದೇಶವನ್ನ ಹಾಡಿ ಹೊಗಳಿದ್ರು. ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಒಬ್ಬ ಅಮೆರಿಕದ ಚಿಂತಕ. ಅವ ನಾಗರಿಕ ಹಕ್ಕುಗಳ ಬಗ್ಗೆ ಅವನ ಹೋರಾಟ, ಅವನಿಗೆ ನೊಬೆಲ್ ಪ್ರೈಸ್ ಬಂತು. ಆ ಮಾರ್ಟಿನ್ ಲೂಥರ್ ಅಮೆರಿಕದ ವ್ಯಕ್ತಿ ಭಾರತ ದೇಶದ ಬಗ್ಗೆ ಹೇಳ್ತಾನೆ. ಟು ಅದರ್ ಕಂಟ್ರಿ I may go as a tourist. To other country, I may go as a tourist. But to India, I came as a pilgrim. ನಾನು ಬೇರೆ ದೇಶಗಳಿಗೆ ಸುಮ್ಮನೆ ಪ್ರವಾಸಿಕನಾಗಿ ಹೋಗ್ತೇನೆ. ಆದರೆ ಭಾರತಕ್ಕೆ ಯಾಕೆ ಬಂದೀನಿ ಅಂದ್ರೆ, ನಿಮಗೆ ನಿಮ್ಮ ದೇವರ ದೇವಸ್ಥಾನಗಳಿಗೆ ಹೋದ್ರೆ ಎಷ್ಟು ಸಂತೋಷ ಆಗ್ತೈತಲ್ಲ, ಭಾರತ ಅಂದ್ರೆ ನನಗೆ ದೇವಭೂಮಿ ಇದ್ದಂಗ ಅಂತ ಅಮೆರಿಕದವ್ರ. ಇದು ಅವರಿಗಷ್ಟು ಪವಿತ್ರ. ಸ್ವಲ್ಪ ಸಂಪತ್ತಿನೊಳಗೆ ಹೆಚ್ಚಿರಬಹುದು, ಕಡಿಮೆ ಇರಬಹುದು, ಅದರ ಜ್ಞಾನ ಸಂಪತ್ತಿನಲ್ಲಿ ಭಾರತ ಅಂದ್ರೆ ಭಾರತ ಅಷ್ಟೆ. ಭಾರತ ಅನ್ನುವ ಹೆಸರೇ ಜ್ಞಾನವನ್ನ ಪ್ರೀತಿಸುವ ಜನ ಯಾವ ಮಣ್ಣಿನೊಳಗದರಲ್ಲ ಅವರಿಗೆ ಭಾರತೀಯರನ್ನು ಏನು ಚಿಂತನೆ ಮಾಡಿದ್ರು. ಕಥಂ ಜ್ಞಾನಮವಾಪ್ನೋ, ಈ ದೇಶದ ಋಷಿಗಳ ಚಿಂತನೆ ಎಷ್ಟು ಅದ್ಭುತ. ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯತಿ. ಮನುಷ್ಯ ಜ್ಞಾನ ಹೇಗೆ ಪಡ್ಕೊಳ್ಳು. ಕಥಂ ಜ್ಞಾನಮವಾಪ್ನೋತಿ, ಹೇಗೆ ಜ್ಞಾನವನ್ನ ಮನುಷ್ಯ ಪಡ್ಕೋಬೇಕು. ಜ್ಞಾನ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರ, ಯಾವುದನ್ನ ತಿಳ್ಕೊಂಡ್ರೆ ದುಃಖ ಹೋಗ್ತೈತಲ್ಲ ಅದು ಜ್ಞಾನ. ನೀವು ಅನ್ಬಹುದು, ನಾವು ಮನೆಯಿಂದ ಬಂದೀವಿ, ಪ್ರವಚನ ಕುಂತೀವಿ, ವ್ಯವಹಾರ ಮಾಡೀವಿ, ಲಗ್ನ ಮಾಡ್ಕೊಂಡೀವಿ, ಮಕ್ಕಳು ಹಡದೀವಿ, ಇದು ಜ್ಞಾನ ಅಲ್ಲೇನಂತಲ್ಲ. ಇದು ಸುಮ್ಮನೆ ಸಾಮಾನ್ಯ ಜ್ಞಾನ. ಆದ್ರೆ ನಿಜವಾದ ಜ್ಞಾನ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರ, ಯಾವುದನ್ನ ತಿಳಿದ್ರೆ ನಮಗ ದುಃಖವೇ ಬರುವುದಿಲ್ಲಲ್ಲ ಅದು ನಿಜವಾದ. ಕಥಂ ಜ್ಞಾನಮವಾಪ್ನೋತಿ. ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ, ಗುರುಗಳೇ ಹಾಗೆ ಮನಸ್ಸಿನ ದುಃಖ ಹೋಗಬೇಕಲ್ಲ, ಹೇಗೆ. ಕಥಂ ಮುಕ್ತಿರ್ ಭವಿಷ್ಯತಿ, ಹೇಗೆ ಆನಂದದ ಪ್ರಾಪ್ತಿಯನ್ನ ನಾ ಪಡ್ಕೊಳ್ಳಿ. ದುಃಖ ಹೋಗಬೇಕು ಅನ್ನೋದೇನು ಇವತ್ತಿನ ಜನರ ಸಮಸ್ಯೆ. ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೆ ಇರುವ ಮೊದಲ ಸಮಸ್ಯೆ ಅಂದ್ರೆ ಹೆಂಗ್ ದುಃಖ ಕಳ್ಕೊ. ಇದು ಈ ದೇಶದ ಋಷಿಗಳು ಶತಶತಮಾನಗಳ ಹಿಂದೆ ಇದರ ಬಗ್ಗೆ ಚಿಂತನೆ ಮಾಡಿದ್ರು. ಹಾಗೆ ದುಃಖವನ್ನು ಕಳ್ಕೋಬೇಕ ಮನುಷ್ಯ. ಒಮ್ಮೆ ಜೀವನಂದ್ರೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಈ ಸುಖ ದುಃಖಗಳ ಜೀವನಂದ್ರ ಈ ಸುಖ ದುಃಖ ಇವುಗಳ ಸಮ್ಮಿಶ್ರಣ ಜೀವನ ಐತಿ.
ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಲ್ಲ ಜೀವನದೊಳಗ. ಈ ಸುಖ ದುಃಖಗಳು ಬರ್ತಾವರ ಎಲ್ಲಿಂದಿವು? ಏನ್ ಆಕಾಶದಿಂದ ಇಳಿದು ಬಂದಾವ? ಎಲ್ಲಿಂದ ಬಂದಾವ ಇವು? ಯಾಕರ ಬಂದಾವ? ಈ ಸುಖ ದುಃಖಗಳ ಡೇಟ್ ಆಫ್ ಬರ್ತರ ಎಲ್ಲೈತಿದ್ರ? ನಾವು ಹುಟ್ಟಿದ ಡೇಟ್ ಆಫ್ ಬರ್ತ್ ಎಲ್ಲರ ಹೋದ್ರ ಕೊನೆಗೆ ಆಸ್ಪತ್ರೆಯಾಗ ಸಿಗ್ತೈತಿ, ತಹಸೀಲ್ ಆಫೀಸ್ನಾಗ ಸಿಗ್ತೈತಿ, ನಮ್ SSLC ಫೇಲ್ ಆದ ಮಾರ್ಕಸ್ನಾಗ ಕಾರಣಗಾದ್ರೂ ಸಿಗ್ತೈತಿ. ಆದ್ರೆ ಈ ಹುಟ್ಟು ಈ ಸುಖ ದುಃಖಗಳ ಡೇಟ್ ಆಫ್ ಬರ್ತ್ ಯಾರಿಗಾರ ತಿಳಿದೈತೇನೆ? ಎಂದು ಬಂದು ಜಾಯಿನ್ ಆಗ್ಯಾವ ನಮಗೆ ಇವು? ಇದು ಋಷಿ ಚಿಂತೆ. ಎಲ್ಲಿಂದ ಸುಖ ಬಂತು, ಎಲ್ಲಿಂದ ದುಃಖ ಬಂತು? ಈ ಸುಖ ದುಃಖಗಳ ಬಂದಿದ್ದಾದ್ರೂ ಎಲ್ಲಿ? ಈಗ ನಾವೆಲ್ಲ ಹೇಳ್ತೀವಿ, ಏನು ಬಿಡಿಯಪ್ಪ ಸಂಸಾರ ಬಹಳ ತಾಪ್ ಕೊಟ್ಟೈತಿ ಅನ್ನೋದಿಲ್ಲ. ನಿಮಗೆ ಸಂಸಾರಿಕರಿಗೆ ಹೆಂಗ ನೀವು ಸಂಸಾರ ತಾಪ್ ಕೊಟ್ಟೈತಿ ಅಂತೀರಿ, ಸನ್ಯಾಸಿಗಳು ನಮಗೂ ಸನ್ಯಾಸ ತಾಪ್ ಕೊಟ್ಟೈತಿ ಅನ್ನವ್ರ. ಜೀವನ ಅಂದ್ರೆ ತಾಪ್ ಇರೋದು. ನೀವ್ ಎದುರು ಕುಂತಿರಂತ ನಿಂಬುದ್ ತಗೊಳ್ಳೋದು. ಈಗ ಸಂಸಾರಿಕರಂತಾರ ಏನಂತಾರ, ಯಪ್ಪ ಸಂಸಾರ ಬಹಳ ತಾಪ ಕೊಡ್ತೈತಿ. ಒಬ್ಬ ಬಂದ ಗುರುಗಳ ಹತ್ರ, ಬೆಳಿಗ್ಗೆ ಎದ್ದು ಕೂಡಲೇನೆ ಬಂದ ಮಠಕ್ಕೆ. ಅವನ ಮುಖ ನೋಡೇ ಹೇಳಿದ್ರು ಗುರುಗಳು, ತಾಪ್ ಮಾಡ್ಕೊಡು ಮಂದಿ ಇಲ್ಲ ಮನ್ಯಾಗ, ಫೈಟಿಂಗ್ ಆಗೈತಿಲ್ಲ ಎದ್ದು ಕೂಡ್ಲೇನೆ, ಅದು ಮುಗಿಸೇ ಇಲ್ಲಿಗೆ ಬಂದೀನಿ. ಅವ ಅಂದ, ಯಪ್ಪ ಬಹಳ ತಾಪ ಐತಪ್ಪ ಇದು ಸಂಸಾರ, ಮನಿ ಕುಟುಂಬ. ಇರು ಅಂದ್ರ ಗುರುಗಳು. ಬೆಳಿಗ್ಗೆ ನಾಷ್ಟ ಮಾಡ, ಮಧ್ಯಾಹ್ನ ಊಟ ಮಾಡದ, ರಾತ್ರಿ ಕಮ್ಮಗ್ ಊಟ ಹೊಡೆದ, ಗುರುಗಳಿಗಿನ್ನ ಮೊದಲ ಉಂಡ. ಅವಾಗ ಉಂಡು ಗುರುಗಳಿಗೆ ಯಪ್ಪ ಪಾದ ಕೊಡು ಅಂದ್ರು. ಅವಾಗ ಗುರುಗಳಂದ್ರು ಯಾಕೋ ಅಂದ್ರು. ಇಲ್ಲ ಮನಿ ಕಡೆ ಹೋಗ್ತೇನೆ. ಅವಾಗ ಗುರುಗಳಂದ್ರು ಯಾಕ ಅಂದ್ರು. ಮತ್ತ ಸಂಸಾರ ಸಾಕಾಗಿ ತಾಪ ಕೊಡದೈತಿ ಅಂತ ಮಠಕ್ ಬಂದಿದ್ದೆ, ಮತ್ತ ಮನಿ ಕಡೆ ಯಾಕೆ ಹೊಂಟ? ಇಲ್ಲ ಮನಿ ಮುಂದೆ ನಿನ್ನ ಮಗಳು ಒಬ್ಬಾಕಿನೇ ಹಾಕಳಲ್ಲ. ಅವಾಗ ಬರಾಗ ತಾಪ ಕೊಡತೈತಿ ಅಂದಿದ್ದ, ಈಗ ಹೊಂಟಾನ ಮನಿಗೆ, ಮತ್ ಮಗಳು ಒಬ್ಬಾಕಿನೇ ಹಾಕಳಂತ ಗುರುಗಳಿಗೆ ಹೇಳ. ಮತ್ತ ತಾಪ ಕೊಟ್ಟಿತ್ತು ಅಂದ್ರ, ಮನಿ ತಾಪ ಕೊಟ್ಟಿದ್ರ, ಮಠ ಸುಖ ಕೊಟ್ಟಿದ್ರ ಮಠ ಬಿಟ್ಟ್ಯಾಕ? ಮಠದೊಳಗ ಸುಖ ಇತ್ತಂದ್ರ ಮಠ ಬಿಟ್ಟ್ಯಾಕ? ಮನಿಯೊಳಗ ಸುಖ ಇತ್ತು ಅಂದ್ರ ಮನಿ ಬಿಟ್ಟು ಬಂದ್ಯಾಕ? ಈ ಸುಖ ದುಃಖ ಅನ್ನೋದು ಮನಿಯೊಳಗ ಇತ್ತು ಏನು ಮಠದೊಳಗ ಇತ್ತು? ಪ್ರವಚನ ಕೇಳಕ್ ಕುಂತಿದ್ರು ಜನ. ಹಿಂದಿದ್ದವ್ರು ಒಬ್ಬ ಹೆಣ್ಮಗಳು ಬಾಳ ಆಕಡ್ಸೋದು, ಫೋನ್ಯಾಗ ಮಾತಾಡೋದು, ಮುಂದ್ ಕಾಲ್ ಚಾಚ್ಕೊಂಡು ಕುಂತಿತ್ತು. ಗುರುಗಳು ಅದನ್ನ ನೋಡಿ ಆ ಎಮ್ಮಗೆ ಏನೋ ಅನ್ಲಿಲ್ಲ, ನೀ ಮುಂದ್ ಬಂದು ಕೂಡಮ್ಮ. ಅಕ್ಕಿ ಮಗ್ಲ ಇನ್ನೊಬ್ಬ ಹೆಣ್ಮಗಳು ಬಹಳ ಆಸಕ್ತಿಯಿಂದ ಕೇಳ್ತಿದ್ಲು. ಅಕ್ಕಿಗೂ ಮುಂದೆ ಬಂದು ಕೂಡಮ್ಮ ಅಂದ್ರು. ಪ್ರವಚನ ಮುಗಿತು. ಇಬ್ಬರಿಗೆ ಹೇಳಿದ್ದೊಂದೇ ಶಬ್ದ ಗುರುಗಳು, ಏನು? ಮುಂದೆ ಬಂದು ಕೂಡ. ಪ್ರವಚನ ಮುಗಿದ ತಕ್ಷಣನ ಮೊದಲೇನು ಆಕಡ್ಸಕತ್ತಿದ್ದು ಫೋನ್ಯಾಗ ಮಾತಾಡಕತ್ತಿದ್ಲಲ್ಲ, ಆ ಹೆಣ್ಮಗಳು ಜಗಳ ತೆಗದ್ಲ. ಅವ್ರು ಕೂಡ, ನೀವು ನನಗೆ ಇಷ್ಟ ಮಂದ್ಯಾಗ ಮುಂದೆ ಬಂದು ಕೂಡ ಅಂದಿರಲ್ಲ, ಅಸಹ್ಯ ಮಾಡಿದ್ರಿ ನೀವು. ಇನ್ನೊಬ್ಬ ಹೆಣ್ಮಗಳಿಗೆ ಅದೇ ಶಬ್ದ ಹೇಳಿದ್ರು ಗುರುಗಳು, ಮುಂದೆ ಬಂದು ಕೂಡು ಅಂತ. ಅಕ್ಕಿ ಅಂತಾಳ, ನೀವೆಷ್ಟು ಕರುಣಾಮಯಿಗಳು ಗುರುಗಳು, ನಾನು ಆಸಕ್ತಿಯಿಂದ ಕೇಳುವುದು ಅಲ್ಲಿಂದ ಗುರುತಿಸಿ ಮುಂದೆ ಬಂದು ಕೂಡ್ರಿ ಅಂತ ಆಕೆ ಅಂತಾಳ. ಮತ್ತು ಸುಖ ಶಬ್ದದೊಳಗಿದ್ರೆ ಇಬ್ಬರಿಗೆ ಸುಖ ಸಂತೋಷ ಆಗಬೇಕಾಗಿತ್ತು, ದುಃಖ ಆಗಿದ್ರೆ ಇಬ್ಬರಿಗೆ ದುಃಖ ಬೇಕಾಗಿತ್ತಲ್ಲ, ಒಂದೇ ಶಬ್ದ. ಹಾಗಾದ್ರೆ ಸುಖ ದುಃಖ ಶಬ್ದದೊಳಗೈತೆ. ಈಗ ನೀವು ಮನಿ ಪ್ರವೇಶ ಮಾಡ್ತೀರಿ, ಮನಿ ಪ್ರವೇಶ ಮಾಡುವಾಗ ಮೊದಲ ಹಾಲು ಉಕ್ಸಂತೀರಿ. ಇವ ಹೇಳ್ದ ಹೆಂಡತಿಗೆ ಹಾಲು ಉಕ್ಕಿಸಿ ಹೋಗ್ಬೇಕು, ಮನಿ ಸಂತೋಷ ಸಮೃದ್ಧಿ ಆಗ್ತದೆ. ಒಂದ್ ದಿವ್ಸ ಹಾಲು ಉಕ್ಕಿಸಿ ಒಳಗ್ ಹೋದ್ರು, ಆ ಹೆಣ್ಮಗಳ ದಿವ್ಸ 4 ಲೀಟರ್ ತರಕ್ಕೆ ಉಕ್ಸಕ್ಕೆ 3 ತಿಂಗಳು ನೋಡಿದೆವು. ಇನ್ ಮ್ಯಾಲ ನೀವು ಉಕ್ಕಿಸಿದ್ರೆ ನಿನ್ನ ಕಕ್ಕಿಸೇ ಬಿಡ್ತೀನಿ ನೋಡಂತ. ಅವಾಗ ಅಕ್ಕಿ ಅಂದ್ಲ, ಅಲ್ಲ ಹಾಲು ಉಕ್ಕಿಸಿದ್ರೆ ಸಂತೋಷ ಆಗತ್ತಂತ ಹೇಳಿದ್ರೆ. ಅವಾಗ ಎಂದಲ್ಲ ಅಂತ ಅಂದ್ರೆ ಅವಾಗ ಹಾಲು ಉಕ್ಸಂದಾನ, ಈಗ ಬ್ಯಾಡ ಅಂತ. ಮತ್ ಹಾಲು ಉಕ್ಸೋದ್ರೊಳಗ ಸಂತೋಷ ಸಮೃದ್ಧಿ ಇದ್ರೆ ಈಗ ಯಾಕೆ ಬ್ಯಾಡ ಅಂತಿ? ಮತ್ ಈಗ ಬ್ಯಾಡ ಅಂತಿದ್ರೆ ಮೊದಲು ಉಕ್ಸ್ ಯಾಕ?
ಸಂತೋಷ ಏನ್ ಹಾಲು ಉಕ್ಕುಸದ್ರೊಳಗೈತೋ ಏನ್ ಉಕ್ಕುಸಲಾರದೊಳಗೈತೋ? ಎಲ್ಲಿದು ಸಂತೋಷ, ಸುಖ, ದುಃಖ ಅನ್ನೋದು ಬೇಕಲ್ಲ ಮನುಷ್ಯ. ಈಗ ನೀವು ಟಿವಿ ನೋಡ್ತಿರ್ತೀರಿ, ಸಿನಿಮಾಕ್ ಹೋಗ್ತೀರಿ, ಸಿನಿಮಾ ಥಿಯೇಟರ್ನಾಗ. ಅಂದ್ರ ಈ ಸುಖ ದುಃಖಗಳ ಒಂದು ವಿಮರ್ಶೆ. ಈ ಸುಖ ದುಃಖಗಳು ಎಲ್ಲಿಂದರ ಬರ್ತಾವೆ? ನಾವೇನ್ ತಿಳ್ಕೊಂಡಿವಿ? ಹೊರಗಿನ ವಸ್ತುಗಳಿಂದ ಸುಖ ದುಃಖಗಳು ಬರ್ತಾವ. ಎಲ್ಲಿಂದ ಬರ್ತಾವೆ ಇವು? ಈ ಹೊರಗಿನ ವಸ್ತುಗಳು ಜಡ ಅದಾವ. ಈಗ ಒಂದು ಗಡಿ ನೀವೊಂದ್ ಟೇಬಲ್ ಕಟ್ರಿ, ಒಂದು ಬಂಗಾರದ ಗಡಿ. ಆ ಗಡಿ ಅದಕ್ಕೇನು ಈ ಟೇಬಲ್ಗೆ ನೀವು ಬಂಗಾರದ ವಾಚ್ ಕಟ್ಟಿದ್ರ ಅದಕ್ ಶ್ರೀಮಂತ ಏನೂ ಭಾವನೆಗಳಿಲ್ಲ. ಅದೇ ಒಬ್ಬ ಮನುಷ್ಯ ಕಟ್ರಿ, ನಾನು ಶ್ರೀಮಂತ ಅಂತಂತ ನಾವು. ಅದೇ ಲೆದರ್ ವಾಚ್ ಕಟ್ರಿ, ನಾ ಬಡವ ಅಂತ ಅನ್ಕೊಂತ ನಾವು. ಹಾಗಾದ್ರೆ ಈ ಸುಖ ದುಃಖಗಳು ಬಂದು ಎಲ್ಲಿಂದ ಮನುಷ್ಯ? ಈಗ ನೀವು ಸಿನಿಮಾ ನೋಡ್ತೀರಿ, ಸಿನಿಮಾ ಥಿಯೇಟರ್ನೊಳಗ ಒಂದು ಪರದೆ ಇರ್ತೈತಿ. ಆ ಪರದೆದ ಮೇಲೆ ಹೀರೋ ಬರ್ತಾನ, ಹೀರೋನಿ ಬರ್ತಾಳ, ಅವ್ರು ಕೂಡ್ ಹೋಗ್ತಾರ, ಮನಿ ಬಿಟ್ಟು ಓಡ್ ಹೋಗ್ತಾರ, ವಿಲನ್ಗಳು ಬರ್ತಾರ, ಫೈಟ್ ನಡೀತಾವ, ಹೊಡೆದಾಡ್ತಾರ, ಬಡದಾಡ್ತಾರ. ಅವ ಹೀರೋ ವಿಲನ್ಗಳಿಗೆ ಹೊಡಿತಾನ, ವಿಲನ್ ಹೀರೋಗಳಿಗೆ ಹೊಡಿತಾನ, ರಕ್ತ ಬರ್ತೈತಿ. ಅವನಿಗೆ ಹೀರೋಗ ವಿಲನ್ಗಳು ಹೊಡೆದಾಗ ಏನ್ ಅಷ್ಟು ನೋವಾಗಿಲ್ಲ. ಯಾವಾಗ ಹೀರೋಯಿನ್ ಅದ ಖರ್ಚಿಪ್ ತಗೊಂಡು ಒರೆಸ್ತಳೋಡ, ಅವಾಗ ಬಾಳ ತಾಪಾಗಿರ್ತೈತ. ಅವಾಗ ಭಯಂಕರ ದುಃಖ. ಅವ್ರ ನಕ್ಕಾಗ ನೀವು ನಕ್ಕೀರಿ, ಅವ್ರ ಅತ್ತಾಗ ನೀವು ಅತ್ತೀರಿ. ಅಲ್ಲ, ಪರದೆ ಮೇಲೆ ಏನು ಇದು ಸಿನಿಮಾ ನಡೆದಿತ್ತಲ್ಲ, ಇದು ಪರದೆದ ಮೇಲೆ ನಡೆದಿದ್ದಲ್ಲ. ಇದು ಎಲ್ಲಿ ನಡೆದಿತ್ತು ಅಂದ್ರೆ ಹಿಂದೊಂದು ಪ್ರೊಜೆಕ್ಟರ್ ಐತ್ ನೋಡ್ರಿ. ಆ ಪ್ರೊಜೆಕ್ಟರ್ ಬಿಟ್ಟಿದ್ದಕ್ಕೆ ಪರದೆದ ಮೇಲೆ ಸಿನಿಮಾ ಕಂಡೈತೆ. ಪ್ರೊಜೆಕ್ಟರ್ ಬಂದ್ ಮಾಡಿದ್ರೆ ಬರೇ ಪರದೆ ಕಾಣ್ತೈತೆ. ಹಂಗ ಈ ಜಗತ್ ಅನ್ನೋದು, ನಮ್ಮ ಸಂಸಾರ ಅನ್ನೋದು ನಮಗ ಅನಿಸೈತಿ. ಸುಖ ದುಃಖ ಸಂಸಾರದೊಳಗ ಅದಾವಂತ ತಿಳ್ಕೊಂಡಿವಿ. ಈ ಸಂಸಾರ ಪ್ರಪಂಚ ಅನ್ನೋದು ಸುಮ್ಮನೆ ಒಂದು ಸಿನಿಮಾದ ಪರದೆ ಇದ್ದಂಗ. ಸುಖ ದುಃಖಗಳು ಸಂಸಾರದೊಳಗಿಲ್ಲ. ಸುಖ ದುಃಖಗಳು ನಿನ್ನ ಮನಸ್ಸನ್ನುವ ಪ್ರೊಜೆಕ್ಟರ್ನೊಳಗ ಅದಾವ ಅನ್ನೋದು ಸತ್ಯ ತಿಳ್ಕೊಬೇಕು ಮನುಷ್ಯ. ಇವು ಸುಮ್ಮನ ಜಡ ಅದಾವ, ಹೊರಗಿಲ್ಲ, ನಿನ್ನ ಒಳಗದಾವ ಅಷ್ಟೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಈ ಸುಖ ದುಃಖಗಳಿಗೆ ಕಾರಣ ಅಂದ್ರ ಮನಸ್ಸು. ಹೊರಗಿನ ವಸ್ತುಗಳು ಜಡ ಅದಾವ. ಯಾವಾಗ ವಸ್ತುಗಳ ಸಂಬಂಧ ಮನಸ್ಸಿಗೆ ಆಗ್ತೈತಲ್ಲ, ಅವಾಗ ಸುಖ ದುಃಖಗಳು ಶುರು ಆಗ್ತಾವ. ಈಗ ವೈನ್ ಕುಡಿತಿರ್ತಾರ. ಈಗ ವೈನ್ ಬಾಟಲ್ನೊಳಗೆ ಇರ್ತೈತಿ. ಮತ್ ವೈನ್ ಬಾಟಲ್ನೊಳಗೆ ಇದ್ದಾಗ ಬಾಟಲ್ ಕೊಣದಾಡ್ಬೇಕಾಗಿತ್ತಲ್ಲ, ಅಲ್ಲೇ ಚೀರಾಡೋದು ತೂರಾಡೋದು ಯಾಕೆ ಮಾಡ್ಲಿ? ಅದು ಜಡ ಐತದ. ಅದ ವೈನ್ ಇವನಿಗೆ ಹಾಕಿ ನೋಡ್ರಿ ಹೆಂಗ್ ಜಿಗದಾಡ್ತಾನೆ. ಅಂದ್ರ ವಸ್ತು ಜಡ ಅದಾವ, ಆ ವೈನ್ ಸಂಬಂಧ ನಿನ್ನ ಮನಸ್ಸಿಗೆ ಆದಾಗ ಜಿಗದಾಡೋದ್ ಶುರು ಆಗ್ತೈತಿ. ಅಂದ್ರ ವಸ್ತುಗಳು ಜಡ ಅದಾವ, ವಸ್ತುಗಳೊಳಗ ಸುಖವೂ ಇಲ್ಲ ದುಃಖವೂ ಇಲ್ಲ. ವಸ್ತುಗಳ ಸಂಬಂಧ ನಿನ್ನ ಮನಸ್ಸಿಗಾದಾಗ ಸುಖ ದುಃಖಗಳು ನಿನ್ನ ಮನಸ್ಸಿನೊಳಗ ತೋರ್ತಾವ. ಅಂದ್ರ ಸುಖ ದುಃಖ ಎಲ್ಲಿ ಅದಾವ? ಸುಖ ದುಃಖ ವಸ್ತುಗಳಲ್ಲಿಲ್ಲ, ಸುಖ ದುಃಖಗಳು ನಿನ್ನ ಮನಸ್ಸಿನೊಳಗ ಅದಾವ. ಅದಕ್ಕೆ ಮನುಷ್ಯನ ಸುಖಕ್ಕೂ ಮನುಷ್ಯನ ದುಃಖಕ್ಕೂ ಮನಸ್ಸೇ ಕಾರಣ. ಎಷ್ಟು ಅದ್ಭುತವಾಗಿರುವಂತಹ ಮನಸ್ಸು ಇದು. ಮನಸ್ಸು ಎಷ್ಟು ಅದ್ಭುತ ಅಂದ್ರ, ಮನಸ್ಸಿಲ್ಲ ಅಂದ್ರ ಅನುಭವಗಳಿಲ್ಲ, ನಾನಿಲ್ಲ ನೀನಿಲ್ಲ, ಬದುಕೇ ಶೂನ್ಯ ಆಗ್ತೈತಿ. ಅಷ್ಟು ಅದ್ಭುತವಾಗಿರುವಂತಹ ಮನಸ್ಸು. ಈ ಮನಸ್ಸನ್ನ ನಾವು ಕಣ್ಣಿನಿಂದ ನೋಡ್ಲಿಕ್ಕಾಗುವುದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗುವುದಿಲ್ಲ. ಕಣ್ಣಿನಿಂದ ನೋಡ್ಲಿಕ್ಕಾಗುವುದಿಲ್ಲ ಅಂತ ತಿಳ್ಕೊಂಡು, ಕೈಯಿಂದ ಮುಟ್ಲಿಕ್ಕಾಗುವುದಿಲ್ಲ ಅಂತ ತಿಳ್ಕೊಂಡು ಅದು ಇಲ್ಲಂತ ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರ ಆ ಮನಸ್ಸು ಇರದೇ ಇದ್ರೆ ಕಣ್ಣು ನೋಡುವುದಿಲ್ಲ, ಕೈ ಮಾಡೋದಿಲ್ಲ, ಕಾಲು ನಡೆಯುವುದಿಲ್ಲ. ಮನಸ್ಸು ಬಿಟ್ರೆ ಬದುಕಿ ಏನು ಮನಸ್ಸ ಇದು? ಈಗ ನಾವು ಒಂದು ಮೊಬೈಲ್ ತಗೊಂತೀವಿ, ಅದ್ರೊಳಗೆ ಎಷ್ಟೋ MB ಹಾಕಿಸ್ತೀವಿ, GB ಹಾಕಿಸ್ತೀವಿ, TB ಏನಂತೀರ, ಟೆರಾಬೈಟ್, ಗೀಗಾಬೈಟ್, ಮೆಗಾಬೈಟ್ ಇವೆಲ್ಲ ಹಾಕಿಸ್ತೀವಿ ನಾವು. ಏನು ಎಷ್ಟು GB ಹಾಕ್ಸಿರ್ ನೀವು, 1024 ಬೈಟ್ ಟೆರಾಬೈಟ್, 1 ಟೆರಾಬೈಟ್ ಎಷ್ಟು ಹಾಕಿಸಿದ್ರು
ಎಷ್ಟು ದಿವಸ ನಿಮ್ಮ ಮೊಬೈಲ್ನೊಳಗದು ಎಷ್ಟು ಸ್ಟೋರ್ ಮಾಡ್ಯತ್ತು ಒಂದು ದಿವಸ ಖಾಲಿ ಆಗ್ತೈತಿ. ನೀವೆಷ್ಟು ಫೋಟೋ ಎಷ್ಟು ಸಾಂಗ್ಸ್ ಸ್ಟೋರ್ ಮಾಡಬಹುದಾ GB ಒಳಗೆ. ಆದ್ರೆ ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಕಣ್ಣ ಸಾವಿರ ಸಾವಿರ ಚಿತ್ರಗಳನ್ನ ನೋಡಿ ಒಳಗ ದೇವರೊಂದು ಖಾಲಿ ಆಗಲಾರ್ದ GB ತುಂಬಿಟ್ಟು ಕಳಿಸನಲ್ಲ, ಅದು ಮನಸ್ಸದು. ಒಂದ್ ದಿವ್ಸರ ನಂದು GB ಮುಗದೈತೆ ಅಂತ ಮನಸ್ಸು ಹೇಳೈತೇನೆ. ಅಂಥ ಅದ್ಭುತವಾದಂಥ ಮನಸ್ಸ ದೇವರು ನಮ್ಮೊಳಗಿಟ್ಟು ಕಳಿಸ. ಈ ಮನಸ್ಸಿರದೇ ಇದ್ರೆ ಏನೂ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ಒಬ್ಬ ವಿಜ್ಞಾನಿ, ತತ್ವಜ್ಞಾನಿ ಇವರೆಲ್ಲರೂ ನಿರ್ಮಾಣ ಆಗಿತ್ತು ಇದೇ ಮನಸ್ಸಿನಿಂದ. ಒಬ್ಬ ಕವಿ, ಕಲಾವಿದ ಎಲ್ಲರೂ ನಿರ್ಮಾಣ ಆಗಿತ್ತು ಇದೇ ಮನಸ್ಸಿನಿಂದ. ಒಬ್ಬ ಅಜ್ಞಾನಿ, ಒಬ್ಬ ಬದ್ಧ ನಿರ್ಮಾಣ ಆಗಿದ್ದು ಇದೇ ಮನಸ್ಸಿನಿಂದ. ಮತ್ತು ಚಿಂತೆ, ದುಃಖ, ನಲಿವು, ನೋವು, ನಿರಾಶೆಗಳು, ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ತುಂಬಿದ್ದು ಇದೇ ಮನಸ್ಸಿನಲ್ಲಿ. ಅಂದ್ರೆ ಈ ಮನಸ್ಸು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ. ಅದು ಒಮ್ಮೆ ಚಿಂತೆಯಿಂದ ತುಂಬಿರುತ್ತೈತಿ, ಒಮ್ಮೆ ಭಯದಿಂದ ತುಂಬಿರುತ್ತೈತಿ, ಒಮ್ಮೆ ದುಃಖದಿಂದ ತುಂಬಿರುತ್ತೈತಿ, ಒಮ್ಮೆ ನೋವಿನಿಂದ ತುಂಬಿರುತ್ತೈತಿ, ಒಮ್ಮೆ ನಿರಾಶೆಯಿಂದ ತುಂಬಿರುತ್ತೈತಿ. ಹಿಂಗ್ ತುಂಬೈತಿ ಅಂತ ತಿಳ್ಕೊಂಡು ಇದನ್ನ ಬಿಟ್ಟಿರಾಕಿರ ಏನ್ರ ಆಗತ್ತೆ? ಬಿಟ್ಟಿರಾಕ ಆಗುದಿಲ್ಲ. ಇದ್ರ ಜೊತೆಗೇನೆ ಬದುಕಬೇಕಾಗ್ತೈತಿ. ಈ ಮನಸ್ಸಂದ್ರ ಮನ್ಯಾಗ ಕಳು ಮಾಡೋ ಹೆಂಡತಿದ್ದಂಗಂತ. ಇದಕ್ಕ ಬಡದು ತವ್ರ ಮನೆಗೂ ಕಳ್ಸಕ್ ಆಗೋದಿಲ್ಲ, ಇಟ್ಕೊಂಡು ಕೂಡಕ್ಕೂ ಆಗೋದು. ಒಬ್ಬ ಮನುಷ್ಯ, ಒಬ್ಬ ಯಜಮಾನ ಮನ್ಯಾಗ ಅವನ್ ಪ್ಯಾಂಟು ಶರ್ಟ್ ಕಳೆದ್ ಹಾಕಿ ಸ್ನಾನಕ್ ಹೋದ್ನು. ಸ್ನಾನ ಮಾಡ್ಕೊಂಡ್ ಬಂದ, ಅವನ್ ಪರಸ ಚೆಕ್ ಮಾಡದ್. ಸೀದಾ ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ ಮಾಡೋ ಕೆಲ್ಸನ ಅದು. ಪರಸ್ ನೋಡದ್, ಸೀದಾ ಮಗನ್ ಕರದ್ ಕಪಾಳಕ್ ಹೊಡೆದಂದ 2 ಏಟ್. ಅದು ಹುಡುಗ ಅಳಕತ್ತ, ರೊಕ್ಕ ಕಳು ಮಾಡ್ತೀಯ ನನ್ ಪರ್ಸ್ನ. ಅವ್ರ ಹೆಂಡತಿ ಅಲ್ಲಿ ಅಡಿಗೆ ಮನ್ಯಾಗ ಅಡಿಗೆ ಮಾಡ್ತಿದ್ಲು. ಮಗ ಅಳದಕ್ ಕೇಳ್ದ, ಎದಕ್ ಹೊಡಿತೀರಿ ಹುಡುಗನ್ನ? ಅವ್ ನನ್ ಪರ್ಸ್ನ ರೊಕ್ಕ ಕಳು ಮಾಡ ನನ್ ಸ್ನಾನಕ್ ಹೋದ. ಅಲ್ಲ, ಹುಡುಗನ್ ಎದಕ್ ಬಡಿತೀರಿ? ಅವನ ತೊಗೊಂಡನಂತೇನು, ನಾ ಯಾಕೆ ತೊಗೊಂಡಿರ್ಬಾರ್ದು? ಅವಾಗ ನೀ ತೊಗೊಂಡಿಲ್ಲ, ಅವನ ತೊಗೊಂಡಿದ್. ಅಲ್ಲ, ನಾ ತೊಗೊಂಡಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಇನ್ನು ಚಿಲ್ರ ಅದಾವ ಅದ್ರಾಗ. ಚಿಲ್ರ ಇದ್ದಿದ್ದಕ್ಕೆ ಅವ ತಗೊಂಡನಂತ ಪಕ್ಕ ಆಗೈತಿ. ಚಿಲ್ರ ತೆಗದಿದ್ರು ಹೋಗಿದ್ರು ನೀ ತಗೊಂಡಿ ಅಂತ ಲೆಕ್ಕ. ನೀವು ತಗೊಂಡ್ರೆ ಚಿಲ್ರ ಸಹಿತ ಉಳಿದಿಲ್ಲ, ಉಳ್ದಾವ ಅಂದ್ರ ಹುಡುಗ ತಗೊಂಡ. ಅಂದ್ರ ಇದು ಒಂಥರ ಬಿಟ್ಟಿರಾಕೂ ಆಗೋದಿಲ್ಲ, ಇಟ್ಕೊಂಡಿರಾಕೂ ಆಗೋದಿಲ್ಲ. ಅದ್ರ ಜೊತೆ ಮನುಷ್ಯ ಇರಬೇಕಾಗ್ತದೆ ಅಷ್ಟೆ. Having a wife is a part of living. Having a wife is a part of living. Living with her is an art of living. ಬಿಟ್ಟಿರಾಕ ಆಗುದಿಲ್ಲ, ಕೂಡಿರ್ಬೇಕು. ಅದ್ರ ಒಂದು ಕಲಾ ಇರಬೇಕು ಸಂಸಾರ. ಈ ಮನಸ್ಸು ಅನ್ನೋದು, ಈಗ ನೀವು ಒಂದು ಮುಳ್ಳು ನಟ್ಟಿರ್ತೈತಿ ಎಲ್ಲೋ ಕಾಡಿನೊಳಗೆ ಹೋದಾಗ, ಮುಳ್ಳು ನಟ್ಟಿದ್ದು ಮುಳ್ಳಿನಿಂದ ತೆಗಿತೀರಿ. ಹಂಗ ಮನಸ್ಸು ಕೆಟ್ಟಿದ್ರ ಮನಸ್ಸಿನಿಂದನ ಸುಧಾರಣೆ ಮಾಡ್ಕೋಬೇಕು. ಇದು ಅದರ ವೈಶಿಷ್ಟ್ಯ. ಹ್ಯಾಂಗ ಮುಳ್ಳು ನಟ್ಟರ ಮುಳ್ಳಿನಿಂದನ ತೆಗಿತೀವಿ, ಮನಸ್ಸು ಕೆಟ್ಟರ ಮನಸ್ಸಿನಿಂದನ ಸುಧಾರಣೆ ಮಾಡ್ಕೋ. ಎಲ್ಲರಿಗೆ ಗೊತ್ತಿದೆ ನಮಗಿದು ಒಂದು ಮನಸ್ಸು ಒಂದಿಷ್ಟು ಹೊಲಸಾಗ್ತದೆ. ಯಾಕೆ ಹೊಲಸಾತಿದು ಮನಸ್ಸು? ಈಗ ನೀವು ತಾಯಂದಿರು ಬಟ್ಟಿ ಒಣೆ ಹಾಕ್ತಿರು, ಒಂದು ಲುಂಗಿನೋ ಒಂದ್ ಟವಲ್ಲೋ ಒಂದ್ ತೊಗರಿ ಕಟ್ಟಿಗೆ ಮೇಲೆ ಹಿಂಡಿ ಒಣ ಹಾಕ್ತಿರದ. ಒಣ ಹಾಕಿದಾಗ ಅದನ್ನ ಯಾರ ಮುಟ್ಟಾಕ್ ಹೋದ್ರೆ ಏನಂತೀರಿ? ಅದನ್ನ ಮುಟ್ಟಬೇಡ್ರಿ, ಮಡಿ ಬಟ್ಟಿ ಅಂತೀರಿ. ಯಾರ ಒಬ್ರು ಹುಡುಗ ಒಬ್ಬ ಯಜಮಾನ್ ಮುಟ್ಟಾಕ್ ಹೋದ್ರ ನಾವೇನಂತೀವಿ? ಮುಟ್ಟಬೇಡ್ರಿ, ಅದು ಮಡಿ ಬಟ್ಟಿ ಅದು ಅಂತ. ಅಲ್ಲ, ತೊಗರಿ ಕಟ್ಟಿಗೆ ಮುಟ್ಟೈತೆ ಇಲ್ಲ ಅದು, ಅವಾಗ ಮಡಿ ಹೋಗಿಲ್ಲ. ಇವ ಮುಟ್ಟದ್ರೆ ಯಾಕೆ ಮೈಲಿಗೆ ಆಗ್ತೈತಿ? ಒಯ್ದು ಜಾಲಿ ಕಟ್ಟಿಗೆ ಮೇಲೆ ಹಾಕಿರಿ, ಜಾಲಿ ಕಟ್ಟಿಗೆ ಮುಟ್ಟದ್ರ ವಸ್ತ್ರ ಮೈಲಿಗೆ ಹೋಗಿಲ್ಲ, ಆದ್ರೆ ಮನುಷ್ಯ ಮುಟ್ಟದ್ರೆ ಯಾಕೆ ಮೈಲಿಗೆ ಆಗ್ತ? ಇದು ಚಿಂತನೆ. ಕಣಿಕಿ ಮೇಲೆ ಒಯ್ದು ಹಾಕಿರಿ, ಜಾಲಿ ಕಟ್ಟಿಗೆ ಮೇಲೆ ಹಾಕಿರಿ, ತೊಗರಿ ಕಟ್ಟಿಗೆ ಮೇಲೆ ಹಾಕಿರಿ. ತೊಗರಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಆ ವಸ್ತ್ರ ಮುಟ್ಟದ್ರ ಮೈಲಿಗೆ ಆಗಿಲ್ಲ, ಮನುಷ್ಯ ಮುಟ್ಟದ್ರ ಯಾಕೆ ಮೈಲಿಗೆ ಆಗ್ತ? ಈಗ ಎಲ್ಲರೂ ಹುಟ್ಟುವಾಗ ಎಲ್ಲರ ಮನಸ್ಸು ಸಹಿತ ಸ್ವಚ್ಛ ಪಾಟಿ ಇದ್ದಂಗ ಇತ್ತು, ಕ್ಲೀನ್ ಸ್ಲೇಟ್. ತಾಯಿಯ ಗರ್ಭದಿಂದ ಬಂದಾಗ ನಮ್ಮೆಲ್ಲರ ಪಾಟಿನೂ ಸ್ವಚ್ಛ ಪಾಟಿ.
ನಮ್ಮೆಲ್ಲರ ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿದ್ದು. ಅದು ಮಗ ಮೊದಲಿಗೆ ಏನು ಬರೀತು ಅಂದ್ರ, when we came into this world, our mind was a clean slate. ಸ್ವಚ್ಛ ಪಾಟಿ ಇತ್ತು. ಎಲ್ಲ ಹುಟ್ಟುವ ಮಕ್ಕಳ ಮನಸ್ಸ ನೋಡಿ ಸ್ವಚ್ಛ ಪಾಟಿ ಅದು. ರವೀಂದ್ರನಾಥ್ ಟ್ಯಾಗೋರ್ ಅಂತ, ಇಷ್ಟು ಜನ ಕೊಲೆ, ಸುಲಿಗೆ, ಮೋಸ, ವಂಚನೆ ಎಲ್ಲಾ ಜಗತ್ತಿನೊಳಗೆ ನಡೆದೈತಿ. ಮನುಷ್ಯರನ್ನ ಹುಟ್ಸದ ಬಿಟ್ಟು ಬಿಡ್ಬೇಕಾಗಿತ್ತು ದೇವ್ರು. ಎಷ್ಟು ಕೊಲೆ ಮಾಡ್ತಾರ, ಸುಳ್ಳು ಹೇಳ್ತಾರ, ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ. ಮನುಷ್ಯರನ್ನೊಬ್ಬರು ತೆಗೆದು ಬಿಟ್ರ ಪಶು ಪಕ್ಷಿ ಪ್ರಾಣಿಗಳ ಅಟ್ಟ ಇಟ್ಟಿದ್ರೆ ನಡೀತಿತ್ತಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನ, ಆಗ ತಾನೇ ತಾಯಿಯ ಗರ್ಭದಿಂದ ಬಿದ್ದ ಮಗುವಿನ ಮುಗ್ಧ ಮುಖ ನೋಡಿ ದೇವ್ರು ಇನ್ನು ಮನುಷ್ಯನ ಮೇಲಿನ ಭರವಸೆ ಕಳ್ಕೊಂಡಿಲ್ಲ ಅಂತ, ಇನ್ನೂ ಚಲೋ ಆಗ್ಯಾನ ಇವನು, ಮುಂದಾದ್ರೂ ಚಲೋ ಆಗ್ಯಾನ. ಅಂದ್ರೆ ಮಗುವಿನ ಮನಸ್ಸು ಅಷ್ಟು ಸ್ವಚ್ಛ ಪಾಟಿ ಇದ್ದಂಗಿರ್ತೈತಿ. ಆ ಸ್ವಚ್ಛ ಪಾಟಿ ಏನಾತು, ಮೊದಲು ಅ ಬರೀತು, ಆಮೇಲೆ ಆ ಬರೀತು, ಆಮೇಲೆ ತಾಯಿ ಅಂತ ಬರೀತು, ಆಮೇಲೆ ತಂದೆ ಅಂತ ಬರೀತು, ಆಮೇಲೆ ಎಲ್ಲ ನಂದ ಅಂತ ಬರೀತು. ಅವಾಗ ಹೊಲಸಾತ್ ನೋಡಿದ ಪಾಠ ಅಷ್ಟು. ಆ ಬರೆಯಾಗಿರ್ಲಿಲ್ಲ, ತಾಯಿ ಬರೆಯಾಗಿರ್ಲಿಲ್ಲ, ತಂದೆ ಬರೆಯಾಗಿರ್ಲಿಲ್ಲ, ನಂದ ಅಂತ ಬರ್ಕೊಂಡಾಗ ಹೊಲಸಾತು ಅಷ್ಟು. ಯಾವಾಗ ಹೊಲಸಾತು ಅಂದ್ರೆ ಏನು ನೋಡ್ತೈತಿ, ಏನು ಕೇಳ್ತೈತಿ, ನೋಡಿದ್ದೆಲ್ಲ ನನಗ ಇರ್ಲಿ ಅಂತ ಶುರು ಆತಲ್ಲ ಹಪೇಪಿ, ಯಾವಾಗ ಹೊಲಸಾತದ ಅಷ್ಟು. ಗುರುಗಳ ಹತ್ರ ಒಬ್ಬ ಶಿಷ್ಯ ಹೋದ್ನಂತ. ಹೋಗಿ ನನಗೊಂದಿಷ್ಟು ಶಾಂತಿ ಸಮಾಧಾನ ಇದ್ದು ಇರ್ಬೇಕು, ನನ್ನ ಮನಸ್ಸು ಸ್ವಚ್ಛ ಆಗಿ ಶಾಂತಿ ಸಮಾಧಾನಗಳು ಬರಬೇಕು ಗುರುಗಳೇ, ಒಂದಿಷ್ಟೇನ್ರ ಹೇಳ್ರಂತ. ಅವಾಗ ಗುರುಗಳಂದ್ರು, ಮತ್ತೆ ನಿನಗೆ ಏನಾರ ಹೇಳಿದ್ರೆ ನನಗೇನ್ ಕೊಡುತ್ತೆ ಅಂದ್ರ. ಅವಾಗ ಅವ ಶಿಷ್ಯ ಅಂದ, ನಿಮ್ ಜೋಳಿಗೆ 1001 ಹಾಕ್ತೀನಿ ಅಂದ. ಗುರುಗಳಂದ್ರು, ನೋಡು, ನಿನಗ ಸಮಾಧಾನ ಬೇಕಾಗಿದ್ರ ನನ್ನ ಜೋಳಿಗೆ 1001 ಹಾಕಬೇಡ, ನಿನಗ ಸಾವು ತರುವ ನಂದ್ ಅನ್ನೋದು ಒಂದು ನನ್ನ ಜೋಳಿಗೆ ಹಾಕಿ ಬಿಟ್ರೆ ನಿನಗ ಸಮಾಧಾನ ಐತಿ. ಅದು 1 ಹಾಕಷ್ಟ. ಇದು ಒಂದಿಷ್ಟು ಹೊಲಸಾಗೈತಿ ಅಷ್ಟ. ಅವ್ರಿಗೆ ನಿಮಗ ಬರ್ದಂಗ ನೀವು ಗೀಚಿದ್ರಿ, ನಮಗ ಬರ್ದಂಗ ನಾವು ಗೀಚಿದ್ವಿ, ಅವ್ರಿಗೆ ಬರ್ದಂಗ ಅವ್ರು ಗೀಚಿದ್ರು. ತಮಗೆ ಹೆಂಗ ಬೇಕು ಅವ್ರಿಗೆ ಗೀಚಿ ಬಿಟ್ಟು ಏನು ಬರ್ದಿವ್ ಅನ್ನೋದು ಓದಾಕ್ ಬರುವಲ್ದ ನಮ್ ಪಾಟಿ. ಬುದ್ಧ ಬಂದ, ಬಸವ ಬಂದ, ಶಂಕರರು ಬಂದ್ರು, ಪುರಂದರರು ಬಂದರು, ಕನಕದಾಸರಂಥವ್ರು ಬಂದ್ರು. ಬಂದು ನೋಡಿದ್ರ ಅವರು ಏನು ಬರ್ಕೊಂಡಿರೋ ಪಾಟಿ ಮೇಲಂತ ಅಳಗ್ಸಕ್ ಪ್ರಯತ್ನ ಮಾಡಿದ್ರು. ಅವ್ರಂದ್ರು, ನಿಮ್ಮದು ಅಳಗ್ಸಕ್ ಹೋಗಿ ನಮಗ ಹತ್ತೈತೆಪ್ಪ ಅಂತ ಒಳ್ಳೆ ಹೋಗ್ಬಿಟ್ರು. ಏನು ನಮ್ಮಂತವ್ರಿಗೆ ಸುಪ್ರೀಂ ಕೋರ್ಟಿನ ಮಟ್ಟ ಒಯ್ದು ನಿಂದಿರಿಸ್ತೀರಪ್ಪ ನೀವು ಮನುಷ್ಯರು, ನಿಮ್ಮ ಸಮೀಪ ಬರೋದು ಬೇಡ ಅಂತ. ಸುಮ್ಮನ ಸ್ವಲ್ಪ ಹೊಲಸಾಗ್ಯಾವ ಪಾಟಿ, ಇದನ್ನು ಸ್ವಚ್ಛ ಮಾಡಿಕೊಳ್ಳೋದಷ್ಟೆ. ಅಲ್ರಿ, ನಾವು ಎಲ್ಲಾ ಪ್ರವಚನ ಕೇಳ್ತೀವಿ, ಪೂಜಾ ಮಾಡ್ತೀವಿ, ದಿವಸ ಎಲ್ಲಾ ಮಾಡ್ತೀವಿ, ಆದ್ರೂ ಮತ್ತೆ ಯಾಕೆ ಹೊಲಸಾಗಬೇಕಿದು? ದಿವಸ ಎದ್ದು ಕೂಡ್ಲೆ ಬಾಯಾಗ ನೀರ್ ಹಾಕ್ಲಾರ್ದ ಪೂಜಾ ಮಾಡ್ತೀನಿ, ದಿವಸ ಪ್ರವಚನ ಕೇಳ್ತೀನಿ, ಆದ್ರೂ ಹೊಲಸಾಗತ್ತಲ್ರಿ. ಎದಕ್ಕಿದು ಹೊಲಸಾಗ? ಈಗ ಸೈಕಲ್ ತುಳಿತಿರ್ತಾರ ನೋಡ್ರಿ, ಸೈಕಲ್ ತುಳ್ಕೊಂತ ಹಿಂಗ ಒಂದು 100 ಫೀಟ್ ಹೋಗಿರ್ತಾರ. ಅವ್ರು 100 ಫೀಟ್ ಹೋದ್ಮೇಲೆ ಪೆಡ್ಲ್ ತುಳಿಯೋದ್ ನಿಲ್ಲಿಸ್ತಾರ, ಆದ್ರೂ ಓಡ್ತಿರ್ತೈತಿಲ್ ಸೈಕಲ್. ಅವ್ರೇನು ಪೆಡ್ಲ್ ತುಳಿದಿಲ್ಲ. ಅಲ್ಲ, ಪೆಡ್ಲ್ ತುಳಿಲಾರ್ದನೆ ಯಾಕೆ ಓಡ್ತಿರ್ತೈತಿ ಅಂದ್ರೆ ಹಿಂದ್ ತುಳದಾರ ಅವ್ರು. ಹಿಂದ್ ತುಳಿದಿದ್ದು ಈಗ ನಿಂದ್ರಿಸ್ಯಾರ, ಅದ್ರ ಶಕ್ತಿ ಈಗ ಓಡ್ಸಕತ್ತೈತಿ. ಮತ್ತ ಆದ್ರೂ ನಾವು ಎಲ್ಲಾ ಪೂಜಾ ಪುನಸ್ಕಾರ ಪ್ರವಚನ ಮಾಡ್ತೀವ್ರಿ, ಆದ್ರೂ ಕೆಡತೈತಲ್ಲ ಮನಸ್ಸು. ಅಂದ್ರ ಈಗಿಂದಿಲ್ಲದು, ಹಿಂದ್ ಪೆಡ್ಲ್ ತುಳಿದಿರಿ ಹಿಂದಿನ ಜನ, ಅವಾಗ ತುಳಿದಿದ್ದು ಇನ್ನೂ ಓಡಾಕತ್ತೈತದ ಅಷ್ಟ. ಅಂದ್ರೆ ಇದು ಒಂದ್ ಸ್ವಲ್ಪ ಹೊಲಸಾಗ್ತೈತಲ್ಲ, ಇದು ಸ್ವಚ್ಛ ಮಾಡಿಕೊಳ್ಳೋದು ಹೆಂಗ? ಏನು ಮಾಡಿದ್ರೆ ಈ ಮನಸ್ಸು ಸ್ವಲ್ಪ ಸ್ವಚ್ಛ ಆಗ್ತೈತಿ ಅನ್ನೋದು ಚಿಂತನೆ ಅಷ್ಟೆ. ಏನು ಮಾಡಬೇಕು ಸ್ವಚ್ಛ ಆಗಬೇಕು? ಏನು ನಮ್ಮ ಮನಿ ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ರೆ ಸ್ವಚ್ಛ ಆಗುತ್ತ? ಏನು ಒಂಟಗಾಲ ಮೇಲೆ ನಿಂತರ ಸ್ವಚ್ಛ ಆಗುತ್ತ? ಏನು ಉಪವಾಸ ಮಾಡೋದ್ರಿಂದ ಸ್ವಚ್ಛ ಆಗುತ್ತ? ಈ ನೆಲದ ಅನುಭಾವಿಗಳು ಬಹಳ ಸುಂದರ ಸೂತ್ರ ಹೇಳಿದ್ರು. ಏನು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಈ ಸೂತ್ರ ಅನುಸರಿಸಬಹುದು. ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರ ಅವರು ಬಹಳ ಸರಳ ಸೂತ್ರಗಳನ್ನು ಕೊಟ್ರು. ಅವ್ರೇನಂತಾರ, ಏನ ನೀನು ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕೋರ್ಬೇಕಾಗಿ,
ಒಂಟ್ಗಾಲ ಮೇಲೆ ನಿಂದಿರೋದು ಬೇಕಾಗಿಲ್ಲ, ಉಪವಾಸ ಇರೋದು ಬೇಕಾಗಿಲ್ಲ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ನೀ ಏನು ನಿನ್ನ ದೇಹ ದಂಡನೆ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸು ನಿಲ್ಲಿಸಬೇಕಂತ ಪ್ರಯತ್ನ ಮಾಡಕ್ಕೂ ಹೋಗಬೇಡ. ಯಾಕಂದ್ರ ಕಲ್ಲು ನಿಂತಂಗ, ಕಂಬ ನಿಂತಂಗ, ಗಿಡ ನಿಂತಿದ್ರ, ಗಿಡ ನಿಂತಂಗ ಮನಸ್ಸು ನಿಂತ್ರ ವಿಕಾಸ ಹೆಂಗಾಗ್ತೈತಿ? ಮನಸ್ಸು ಹರಿತೈತಿ ಅಂತನ ವಿಕಾಸ ಐತಿ. ಧನವ ನೀಗಿರಬೇಡ. ಏನದು ಧನ? ಸಂಪತ್ತು ಬಿಟ್ಟಿರಾಕು ಹೋಗಬೇಡ ನೀನು, ಏನ್ ಅವಶ್ಯಕತೆ ಇಲ್ಲ. ಅದು ಏನದ ಸಂಪತ್ತು? ಇಟ್ ಇಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ಈಗ ಅದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವಾಗ ಆಗ್ತೈತಿ ಅಂದ್ರೆ ಹೌ ಇಟ್ ಈಸ್ ಬೀನ್ ಯೂಸ್ಡ್. ಈಗ ಒಂದು ಕಡ್ಡಿ ಪೆಟ್ಟಿಗೆ ಇರ್ತೈತಿ. ಕಡ್ಡಿ ಪೆಟ್ಟಿಗೆ ಇಟ್ಟು ಕಡ್ಡಿ ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಅದು ನೀ ಮಂದಿ ಮನೆಗೆ ಹೋಗಿ ಬೆಂಕಿ ಹಚ್ಚದಿ, ಕೆಟ್ಟದ್ದಾಗ್ತೈತಿ. ಪಾದಯಾತ್ರೆ ಬರೋರ ಮುಂದೆ ಮನಿ ಮುಂದೆ ದೀಪ ಹಚ್ಚಿಟ್ಟಿ ಒಳ್ಳೇದಾಗ್ತೈತಿ ಅಷ್ಟೇ. ಅದು ಕಡ್ಡಿ ಪೆಟ್ಟಿಗೆ ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಹಂಗ ದುಡ್ಡು ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ದಾನ ಮಾಡದೆ ಚಲೋ ಇರ್ತೈತಿ, ದಂಡ ಕೊಟ್ಟಿ ಕೆಟ್ಟ ಆಗ್ತೈತಿ ಅಷ್ಟೆ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ಏನ್ ಮನಿ ಮಾರ ಎಲ್ಲಾ ಬಿಟ್ಟು ಹಿಮಾಲಯಕ್ಕೆ ಹೋಗ್ಯಾನ, ಎದಕ್ಕ? ಮನಸ್ಸು ಸ್ವಚ್ಛ ಮಾಡ್ಕೊ. ನೀ ಹಿಮಾಲಯಕ್ಕೆ ಹೋದ್ರು ಸಹಿತ ಈ ಆಲಯ ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಹಿಮಾಲಯದೊಳಗೂ ಒಂದು ಆಲಯ ಅನ್ನುವ ಶಬ್ದ ಐತಿ. ಹಿಮಾಲಯ ಅನ್ನುವ ಪದವೂ ಸಹಿತ ಆಲಯವನ್ನು ಬಿಟ್ಟಿಲ್ಲ. ಅದು ಏನ್ ಮಾಡವ್? ಹಿಮಾಲಯಕ್ಕೆ ಹೋಗಿ ಮನೆಯಾಗಿದ್ರೆ ಪಾಪ ಕಮ್ಮಿಗೆ 2 ಬಿಸಿ ರೊಟ್ಟಿ ಮಾಡಿ ಕೊಡ್ತಾವ ಹೆಣ್ಮಕ್ಳು. ಏನ್ ಹಿಮಾಲಯಕ್ಕೆ ಹೋಗಿ ಏನ್ ಮಾಡವ್? ಅವ್ ನಿಮಗ್ ರೊಟ್ಟಿ ಬಡಬಡದ ಹೆಣ್ಮಕ್ಳು ರಟ್ಟಿ ಸೋತಾವ್ ಪಾಪ. ಹಿಮಾಲಯಕ್ಕೆ ಹೋಗಿ ಏನ್ ಮಾಡವ್ ನೀ? ಅದಕ್ಕ ಈ ನೆಲದ ಅನುಭಾವಿ ಕವಿ, ನಿನ್ನ ಮನಸ್ಸು ಸ್ವಚ್ಛ ಆಗಬೇಕಾಗಿದ್ರ ದೇಹ ದಂಡನೆ ಬೇಕಾಗಿಲ್ಲ. ನೀನು ಮನಸ್ಸು ನಿಲ್ಲಿಸಬೇಕಾಗಿಲ್ಲ, ಸಂಪತ್ತು ತೊರಿಬೇಕಾಗಿಲ್ಲ, ಮನೆ ಮಠ ತೊರೆದು ಹೋಗಬೇಕಾಗಿಲ್ಲ. ಏನ್ ಮಾಡಬೇಕಂದ್ರ ಎಲ್ಲಿ ಶರಣರ ಸತ್ಪುರುಷರ 2 ವಚನಗಳದಾವಲ್ಲ, ಅವರ ವಚನ ಗಂಗೆಯಲ್ಲಿ ಮಿಂದ್ರ ಸಾಕು, ನಿನ್ನ ಮನಸ್ಸು ಪವಿತ್ರ. ನೀ ಯಾವ ಗಂಗೆಯೊಳಗೆ ಹೋಗಬೇಡ. ಆ ಗಂಗೆಯೊಳಗೆ ಹೋದ್ರ ಆ ಗಂಗೆಯಲ್ಲಿ ಮಿಂದ್ರ ಪಾಪ ಹೋಗ್ತಾವಂದ್ರ ಮೀನ ಮಸಳಿ ಅದೇ ಗಂಗೆಯಾಗದಾವ, ಮತ್ತ ಅವು ಪವಿತ್ರ ಆಗಬೇಕಾಗಿತ್ತಲ್ಲ. ಅದಕ್ಕ ಮನುಷ್ಯನೇ, ನಿನ್ನ ಮನಸ್ಸು ಪವಿತ್ರ ಆಗಬೇಕಾದ್ರ ಗಂಗೆ ಅಲ್ಲ, ಶರಣರ ವಚನ ಗಂಗೆಯಲ್ಲಿ ಮಿಂದ್ರ ಸಾಕು ಈ ಮನಸ್ಸು ಪವಿತ್ರ. ಸುಮ್ಮನೆ ಅವ್ರು ಯಾರಂತ ನೋಡಬಾರದು, ಯಾವ ಜಾತಿಯವರು, ಯಾವ ಧರ್ಮದವರು, ಏನ್ ಹೇಳ್ತಾರ ನೋಡಬಾರದು. ಏನ್ 2 ಒಳ್ಳೆಯ ಮಾತು ಹೇಳಿದ್ರಂದ್ರ ಸುಮ್ಮನ ಅವರ ಸಮೀಪಕ್ಕೆ ಕುಂತ್ರ ಸಾಕು, ಮನುಷ್ಯ ಮನಸ್ಸು ಪವಿತ್ರ. ಈಗ ಸೊಳ್ಳೆ ಎಲ್ಲಿರ್ತಾವ ಹೇಳ್ರಿ? ಎಲ್ಲಿ ಕತ್ತಲು ಇರ್ತೈತಿ ಆ ಮನ್ಯಾಗ ಸೊಳ್ಳೆ ಇರ್ತಾವ, ಹೌದಲ್ಲ? ಸೊಳ್ಳೆ ಹೋಗ್ಬೇಕಂದ್ರ ನೀವೇನ್ ಮಾಡ್ಬೇಕು ಅಂದ್ರೆ ಗುಡ್ ನೈಟ್ ಹಚ್ಬೇಕು ಅಂತ, ಹೌದಾ? ಗುಡ್ ನೈಟ್ ಹಚ್ಚಿಬಿಟ್ರ ಸೊಳ್ಳೆ ಅಂತವ, ನೀ ಗುಡ್ ನೈಟ್ ನೋಡಿದ ತಕ್ಷಣ ಐ ವಿಲ್ ನಾಟ್ ಬೈಟ್ ಅಂತಾವ. ಗುಡ್ ನೈಟ್ ಹಚ್ತೀರಿ. ಮನೆಯೊಳಗಿನ ಸೊಳ್ಳೆಗಳು ಕಚ್ಚಬಾರ್ದಂದ್ರ ಗುಡ್ ನೈಟ್ ಹಚ್ಬೇಕು. ಮನಸ್ಸಿನೊಳಗ ಚಿಂತೆ ದುಃಖಗಳೆಂಬ ಸೊಳ್ಳೆ ಕಚ್ಚಬಾರ್ದಂದ್ರ ಶರಣರ ಗುಡ್ ಲೈಟ್ ಹಚ್ಬೇಕು, ಹೊಕ್ಕವ ಅಷ್ಟಾವ. ಅದಕ್ಕೂ ಒಂದು ಗುಡ್ ಲೈಟ್ ಬೇಕು. ಹಚ್ಚುದೊಂದಿಷ್ಟು ಶರಣರ ಮಾತ ಕೇಳುದು. ಮನುಷ್ಯನೇ ಅವರ ಮಾತು ಎಷ್ಟು ಹಿಂದ 12ನೆಯ ಶತಮಾನದಲ್ಲಿ ಶರಣರು ಮಾಡಲಿಲ್ಲ. ಏನು ಮಾಡಿದರು? ಕಸ ಹೊಡೆಯವರಿದ್ರು, ಕಟ್ಟಿಗೆ ಒಡೆಯವರಿದ್ರು, ಬಟ್ಟೆ ತೊಳೆಯೋರಿದ್ರು, ದನ ಕಾಯೋರಿದ್ರು, ಹಗ್ಗ ಹೊಸವರಿದ್ರು. ಎಲ್ಲರೂ ಕೂಡ್ತಿದ್ರು. ಒಂದಿಷ್ಟು ಸಾಯಂಕಾಲ ಒಬ್ರು ಒಂದಿಷ್ಟು ಒಳ್ಳೆಯ ಮಾತು ಹೇಳ್ತಿದ್ರು, ಉಳ್ದವ್ರು ಕುಂತು ಕೇಳ್ತಿದ್ರು. ಹೇಳವ ಗುರು, ಕೇಳವ್ರು ಶಿಷ್ಯರು. ಮುಗಿದ ಮೇಲೆ ಗುರು ಇಲ್ಲ, ಶಿಷ್ಯರಿಲ್ಲ ಅಷ್ಟೆ. ಏನ್ ಅದ್ಭುತ ಅನುಭವ! ಜಗತ್ತಿನೊಳಗ ನಾವು ಇವತ್ತೆಲ್ಲ ಓದಿವಿ. ಏನ್ ಓದ್ತೀವಿ? ಹೋಟೆಲ್ ಮ್ಯಾನೇಜ್ಮೆಂಟ್ ಕೇಳಿವಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕೇಳಿವಿ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಕೇಳಿವಿ. MBA ಓದ್ಸಿರಿಲ್ಲ ಮಕ್ಕಳಿಗೆ? MBA BBA BBM ಅಂತಾರಲ್ಲ.
ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳು ಕಟ್ಟದವ್ರು ನೋಡಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಟ್ಟದವ್ರು ನೋಡಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಟ್ಟದವ್ರನ್ನ ಕೇಳಿವಿ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳನ್ನ ಕಟ್ಟದವ್ರು ನೋಡಿವಿ. ಆದ್ರೆ ಶರಣರು ಕಟ್ಟಿದ್ದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ, ಮೈಂಡ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಕಟ್ಟಿದ್ರು. ಅದಕ್ಕೆ ಅನುಭವ ಮಂಟಪ ಅಂತ ಕರೆದ್ರು. ಇಫ್ ಯು ಡೋಂಟ್ ನೋ ಹೌ ಟು ಮ್ಯಾನೇಜ್ ಯುವರ್ ಮೈಂಡ್, ಯು ಕ್ಯಾನಾಟ್ ಮ್ಯಾನೇಜ್ ಎನಿಥಿಂಗ್ ಇನ್ ದಿಸ್ ಎಕ್ಸಿಸ್ಟೆನ್ಸ್. ನಿನ್ನ ಮನಸ್ಸು ಹೆಂಗ ಮ್ಯಾನೇಜ್ ಮಾಡ್ಕೋಬೇಕಂತ ನಿನಗ್ ಗೊತ್ತಿಲ್ಲ ಅಂದ್ರೆ ನೀ ಭೂಮಿ ಮೇಲೆ ಏನೂ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ. ಮೈಂಡ್ ಮ್ಯಾನೇಜ್ಮೆಂಟ್ ಕಲಿಸಿದ್ರು. ಹಿಂದೆ ಈ ದೇಶದೊಳಗೊಬ್ಬ ದೊಡ್ಡ ಯೋಗಿಯಾದ ಬೋಧಿ ಧರ್ಮ ಅಂತ ಬೋಧಿ ಧರ್ಮ ಅವ ಚೀನಾಕ್ ಹೋದ. ಚೀನಾಕ್ ಎದಕ್ ಹೋದ ಅಂದ್ರ ಅಲ್ಲಿ ಬುದ್ಧನ ತತ್ವಗಳನ್ನ ಪ್ರಸಾರ ಮಾಡಬೇಕು. ಅಲ್ಲಿ ಸನ್ಯಾಸಿಗಳಿಗೆ ಬುದ್ಧನ ತತ್ವಗಳನ್ನ ಕಲಿಸ್ತಿದ್ದ. ಆ ಸನ್ಯಾಸಿಗಳು ಹೆಂಗಿದ್ದಂದ್ರ ಬಹಳ ವೀಕ್ ಇದ್ರು. ಅವ್ರಿಗೆ ಕುಂಗ್ಫು ಅಂತ ಆರ್ಟ್ ಕೇಳಿರಿಲ್ಲ, ಮಾರ್ಷಲ್ ಆರ್ಟ್ ಬರ್ತೈತಿ ನೋಡು, ಕುಂಗ್ಫು ಅಂತ. ಕುಂಗ್ಫು ನಾವೆಲ್ಲ ಈ ಜಾಕಿ ಚೈನಾದೆಲ್ಲ ನೋಡ್ತೀವಿಲ್ಲ, ಅದು ಆರ್ಟ್ ಚೈನಾದಲ್ಲದು, ಭಾರತದ ಕುಂಗ್ಫು ಕಲಿಸಿದವರು ಭಾರತದ ಬೋಧಿ ಧರ್ಮ. ಅವ ಭಾರತದಿಂದ ಅಲ್ಲಿ ಹೋಗಿ ಕುಂಗ್ಫು ಕಲಿಸ್ತಿದ್ದ. 9 ವರ್ಷ ಆತು ಹೊರಗೆ ಬರಲಿಲ್ಲ, ಗವ್ಯಾಗಿರ್ತಿದ್ದ. ಸಾಯಂಕಾಲ ಬರ್ತಿದ್ದ, ಪ್ರವಚನ ಹೇಳ್ತಿದ್ದ. ಅವ ಪ್ರವಚನ ಹೇಳೋ ಸ್ಟೈಲ್ ಹೆಂಗಂದ್ರೆ ಈಗ ನೀವ್ ಹೆಂಗ್ ಎದರಿ ಕುಂತೀರಿ, ನಾವು ಮುಂದೆ ಕುಂತ ಹಿಂಗ್ ಹೇಳ್ತಿದ್ದಿಲ್ಲ. ಮಂದಿ ಬಂದು ಕುಂದಿರ್ಬೇಕು, ಅವ್ರ ಕಡೆ ಬೆನ್ನು ಮಾಡ್ತಿದ್ದ, ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ರಾಜ ಬಂದು ಕೇಳ್ದೊಮ್ಮೆ, ಅಲ್ಲ ಎಲ್ಲರೂ ಪ್ರವಚನಕ್ಕೆ ಬಂದು ಕುಂತಾರ, ನೀವು ಅವ್ರ ಕಡೆ ಬೆನ್ನು ಮಾಡ್ತೀರಿ, ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತೀರಿ. ಅವಾಗ ಬೋಧಿ ಧರ್ಮ ಅಂತನ, ಗ್ವಾಡಿಗೆ ಹೇಳಿದ್ರು ಅಷ್ಟೇ, ಅವಕ್ಕೆ ಹೇಳಿದ್ರು ಅಷ್ಟೇ. ಅದು ಏನು ಬದಲಾಗಿಲ್ಲ, ನಾ ಹೇಳಿದ್ದಲ್ಲ, ಬೋಧಿ ಧರ್ಮ ಹೇಳಿದ್. ಅವ ಗ್ವಾಡಿಗೆ ನೋಡಿ ಪ್ರವಚನ ಮಾಡ್ತಿದ್ದ. ರಾಜ ಕೇಳ್ತಾನ, ಗ್ವಾಡಿಗೆ ನೋಡಿ ಯಾಕೆ ಪ್ರವಚನ ಮಾಡ್ತೀರಿ? ಬೋಧಿ ಧರ್ಮ ಅಂತನ, ಗ್ವಾಡಿಗೆ ಹೇಳಿದ್ರು ಅಟ್ಟ, ಇವಕ್ಕೆ ಹೇಳಿದ್ರು ಅಲ್ಲ. ಮತ್ತೆ ಇವ್ರಿಗೆ ಹೇಳಿದ್ರು ಗ್ವಾಡಿಗೆ ಹೇಳ್ದಂಗಂತ ನಿಮ್ ಇಚ್ಛೆನ ಇದ್ರ, ನೀವ್ ಅನ್ಕೊಂಡಿದ್ರ ಪ್ರವಚನರ ಯಾಕೆ ಮಾಡಕ್ ಹೋಗ್ತೀರಿ? ನೀವು ಬಿಟ್ಟು ಬಿಡ್ಬೇಕಾಗಿತ್ತು. ಅವಾಗ ಬೋಧಿ ಧರ್ಮ ಚಲೋ ಮಾತಾಡ್ತಾನ, ನೋಡು, ನಾ ಗ್ವಾಡಿ ಕಡೆ ನೋಡೇ ಪ್ರವಚನ ಮಾಡ್ತೀನಿ, ಜನರ ಕಡೆ ನೋಡಿ ಮಾಡಕ್ ಹೋಗುದಿಲ್ಲ. ಆದ್ರೂ ಪ್ರವಚನ ಯಾಕೆ ಮಾಡ್ತಿ ಅಂತ ನೀ ಕೇಳ್ತಿಯಲ್ಲ, ನೋಡು, ನಿಮ್ ಮನ್ಯಾಗ ಊಟ ಮಾಡ್ತಿ, ರಾತ್ರಿ ಉಂಡು ಮುಸ್ರಿ ತಾಟ ಇಡ್ತಿ. ಮನ್ಯಾಗ ನಿಮ್ಮವ್ವ ಅಡಿಗೆ ಮಾಡ್ತಾಳಲ್ಲ, ಮುಸ್ರಿ ಬಗುಣಿ ಇಡ್ತಾಳ. ಬೆಳಿಗ್ಗೆ ಎದ್ದಾಗ ಮುಸ್ರಿ ತಾಟ ಬಗುಣಿ ತೊಳ್ಕೊಂಡ್ ಊಟ ಮಾಡ್ತೀಯೋ, ಅಡಿಗೆ ಮಾಡ್ತಾರೋ ಏನ್ ಹಂಗ ಮಾಡ್ತಾರೋ? ತೊಳೆದು ಮಾಡ್ತಾರ. ಅವಂತನ ತೊಳೆದು ಊಟ ಮಾಡ್ತೀವಿ. ಅವಾಗ ಬೋಧಿ ಧರ್ಮ ಹೇಳ್ತಾನ, ನೋಡು, ನಿನ್ನ ಮನಸ್ಸು, ನಮ್ಮ ಮನಸ್ಸು ಇದೊಂದು ಮುಸಿರಿ ಹತ್ತಿದ ಪಾತ್ರೆ. ದಿವ್ಸ ಕಣ್ಣು ನೋಡ್ತೈತಿ, ಕಿವಿ ಏನೋ ನಮಗ್ ಬೇಡಾದ ಶಬ್ದಗಳು ಕಿವ್ಯಾಗ ಬೀಳ್ತಾವ. ಮನಸ್ಸಿಗೆ ಮುಸಿರಿ ಹತ್ತಿರ್ತೈತಿ, ಹೊಲಸ್ ಹತ್ತಿರ್ತೈತಿ. ತಿಳ್ಕೊ ನೀನು, ಜೀವನ ಅಂದ್ರೆ ಇಷ್ಟೇ. ಮನ್ಯಾಗ ಹ್ಯಾಂಗ ನಿನ್ನ ಮುಸಿರಿ ಹತ್ತಿದ ಪಾತ್ರೆ ಮುಸ್ರಿ ತೊಳ್ಕೊಂಡು ಬೆಳಿಗ್ಗೆ ಅಡಿಗೆ ಮಾಡಿ ಜೀವನ ಸಾಗಿಸ್ತಿ, ಹಂಗ ಮನಸ್ಸು ಅನ್ನೋದೊಂದು ಮುಸ್ರಿ ಪಾತ್ರೆ. ಬೆಳಿಗ್ಗೆದ್ದಾಗ ಮುಸ್ರಿ ಪಾತ್ರೆ ತೊಳ್ಕೋಬೇಕು, ಹಂಗ ಈ ಮನಸ್ಸಿನ ಪಾತ್ರೆ ತೊಳ್ಕೊಳ್ಳೋ ಸಲುವಾಗಿ ಪ್ರವಚನ ಮಾಡ್ತೀನಿ ಅಷ್ಟೆ. ನಮ್ಮ ಪಾತ್ರೆ ನಾವು ತೊಳ್ಕೊಳ್ಳೋದಷ್ಟ, ಇನ್ನೊಬ್ಬರ ಪಾತ್ರೆ ತೊಳೆಯುವುದೇನದ? ನಮ್ಮ ಬಚ್ಚಲದಾಗ ಏನ್ ಇಟ್ಟಿವಿ, ನಮ್ಮ ಪಾತ್ರೆ ತೊಳ್ಕೊಂಡು ಹೋಗೋದಷ್ಟೆ. ನಮ್ಮ ಪಾತ್ರೆಗಳನ್ನ ನಾವು ತೊಳ್ಕೋಬೇಕಲ್ಲ. ಮುಸುರಿ ಪಾತ್ರೆ ಹತ್ತೈತಿ, ಒಂದಿಷ್ಟು ಕಣ್ಣ ಕೆಟ್ಟದ್ದು ನೋಡಿರ್ತೈತಿ, ಕಿವಿ ಕೆಟ್ಟದ್ದು ಕೇಳಿರ್ತೈತಿ. ನಮ್ಮ ಪಾತ್ರೆ ನಾವು ತೊಳ್ಕೊಳ್ಳೋದು ಇಷ್ಟ. ನೆನಪಿಡೋದು, ಪ್ರವಚನ ಅಂದ್ರೆ ಏನಲ್ಲ, ನಾವ್ ಏನಾರ ತಿಳ್ಕೊಬೇಕಂತಲ್ಲ. ಪ್ರವಚನ ಅಂದ್ರೆ ನಮ್ ಮುಸುರಿ ಪಾತ್ರೆ ನಾವು ತೊಳ್ಕೊಳ್ಳೋದಷ್ಟ. ಬೆಳಿಗ್ಗೆ ಎದ್ದು ಕೂಡ್ಲೆ ಬೊಗೋಣಿ ಕೈ ಹಿಡಿದಾಗ ಸ್ವಲ್ಪ ನೆನಪಾಗೋದು, ಊಟಕ್ ಕುಂತಾಗ ತಾಟ ಕೈ ಹಿಡಿದಾಗ ಸ್ವಲ್ಪ ನೆನಪಾಗೋದು. ಹೆಂಗ ಈ ತಾಟ ತೊಳಿತೀವಿ, ಹಂಗ ಮನಸ್ಸಿನ ಪಾತ್ರೆನು ತೊಳಿಬೇಕು ಅನ್ನೋದು ನೆನಪು ಬರಬೇಕಷ್ಟೆ. ಮನಸ್ಸಿನ ಪಾತ್ರೆ ತೊಳೆಯುವುದು ಇದೊಂದಿಷ್ಟು ಹೊಲಸು ಬೀಳ್ತದೆ, ಯಾರೂ ಬಿದ್ದಿರುವುದಿಲ್ಲ. ಒಂದು ಹುಡುಗ ಅವ್ರ ಅವನ ಹತ್ರ ಬಂದ ಅವ್ರ ಅವು ಹೇಳ್ದ,
ಯವ್ವ ನಿನ್ ಫ್ರೆಂಡ್ ಅದಾರಲ್ಲ ಅವ್ರು ಸ್ವರ್ಗದಾಗಿರ್ಬೇಕ. ಅವಾಗ ಅವರು ಒಂದು ಅದ್ರ ಮಸೀದ್ ನೋಡಿದ್ರೆ ಸರಿಗಿಲ್ಲ, ಅಕ್ಕಿ ಯಾಕೆ ಸ್ವರ್ಗದಾಗಿರ್ಬೇಕ? ಇಲ್ಲ, ಅವ್ರು ಬಹಳ ಒಳ್ಳೆಯವ್ರದಾರ, ನಿನ್ ಫ್ರೆಂಡ್ ನಿನ್ ಜೊತೆ ವಾಕಿಂಗ್ ಬರ್ತಾರಲ್ಲ ಅವ್ರು ಬಹಳ ಒಳ್ಳೆಯವ್ರದಾರ. ಅಲ್ಲ, ಅಕ್ಕಿ ಸ್ವರ್ಗದಾಗ ಇರ್ಬೇಕು ಅನ್ನೋದು, ಅವ್ರು ಬಹಳ ಒಳ್ಳೆಯವ್ರು ಅನ್ನೋದು ನಿನಗೆ ಹೆಂಗ್ ಗೊತ್ತ? ಇಲ್ಲ, ನನಗೇನು ಗೊತ್ತಿರ್ಲಿಲ್ಲ. ಪಪ್ಪ ದಿವ್ಸ ಬೆಳಿಗ್ಗೆ ಎದ್ದು ಅವ್ರ ಫೋನ್ಯಾಗ ಮಾತಾಡಿ ಅಂತಿರ್ತಾನೆ ಹಿಂಗ. ಅವಾಗ ಅವ್ರವ್ ಅಂದ್ಲು, ಅಕ್ಕಿ ಸ್ವರ್ಗಕ್ಕೆ ಹೋಗ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ನಿಮ್ಮಪ್ಪ ಇವತ್ ರಾತ್ರಿ ಬರಲಿ, ಅವ ಮಾತ್ರ ನರಕಕ್ಕೆ ಹೋಗ್ತಾನೆ, ಅವನು ಮಾತ್ರ ನರಕಕ್ಕೆ ಕಳಿಸೇ ಬಿಡಾಕಿನ. ಏನ್ ಹಾಡದ ತಂದೆ ಮನಸ್ಸ ಸ್ವಲ್ಪ ಹಿಂಗ ಹೊಲಸಾದ್ರ ಮಕ್ಕಳ ಮನಸ್ಸು ಹೆಂಗಿರಾಕಿಲ್ಲ. ಸ್ವಲ್ಪ ಹೊಲಸು ಬೀಳ್ತೈತಿ, ಅದ್ರ ಕಲಿಬೇಕು, ತೊಳ್ಕೋಬೇಕಷ್ಟ. ಇದು ತೊಳ್ಕೋಬೇಕಾದ್ರ ಚಲೋ ಅವ್ರ ಸಂಘ ಮಾಡ್ಬೇಕು, ಒಳ್ಳೆಯವ್ರ ಸಂಘ ಮಾಡ್ಬೇಕು. ಜೀವನದೊಳಗ ಅಂತಿಂತವ್ರ ಸಂಘ ಸಿಗ್ತಾವ, ಒಳ್ಳೆಯವ್ರ ಸಂಘ ಸಿಗೋದು ಬಹಳ ಕಷ್ಟ. ಏನ್ ಕಿಮ್ಮತ್ತು ಕೊಟ್ಟರು ಸಿಗುದಿಲ್ಲ. ಒಳ್ಳೆಯವರು अच्छे लोग कीमत से नहीं किस्मत से मिलते हैं. जिंदगी में अच्छे लोग ಕಿಮ್ಮತ್ से नहीं किस्मत से मिलते. ಚಲೋ ಲೋಗ್, ಒಳ್ಳೆ ಮನುಷ್ಯರು, ಒಳ್ಳೆ ಸ್ನೇಹಿತರು, ಒಳ್ಳೆಯವರ ಸಂಘ ಸಿಗುತ್ತೆ. ಈಗ ನೀವು ಒಬ್ಬ ಶಿಲ್ಪಿ ಇರ್ತಾನ, ಒಬ್ಬ ರೋಡ್ ಕೆಲಸ ಮಾಡವಿರ್ತಾನ, ಒಂದೇ ಗುಡ್ಡದ ಕಲ್ಲ ತಂದು ಇಬ್ರು ಹೊಡಿತಾರ. ಒಬ್ಬವ ರೋಡ್ ಕೆಲಸ ಮಾಡವನು ಹೊಡಿತಾನ, ಶಿಲ್ಪಿನೂ ಅದೇ ಕಲ್ಲು ಹೊಡಿತಾನ. ರೋಡ್ ಕೆಲಸ ಮಾಡೋನ್ ಕೈಯಾಗ ಕಲ್ಲು ಸಿಕ್ತು ಅಂದ್ರ ಕಂಕರ ಆಗ್ತೈತಿ, ಅದೇ ಕಲ್ಲು ಶಿಲ್ಪಿ ಕೈಯಾಗ ಸಿಕ್ಕರ ಶಂಕರ ಆಗ್ತೈತಿ. ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮ್ಯಾಲ ನಿರ್ಭರ. ಈಗ ಬಿದಿರ್ ಇರ್ತೈತಿ, ನೀವು ಬಿದಿರ್ ನೋಡ್ರಿ, ಬಿದಿರ ಕಟ್ಟಿಗೆ ಆಯವನ ಕೈಯಾಗ ಸಿಕ್ತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರ ಕೃಷ್ಣನ ಕೈ ಸೇರ್ತೈತಿ. ನಾವ್ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಭರ ಆಗಿರ್ತೈತಿ. ಒಳ್ಳೆಯವರ ಸಂಘ ಮಾಡಬೇಕು ಜೀವನದೊಳಗೆ. ಅವ್ರ ಸಂಘ ಮಾಡೋದ್ರಿಂದ ಅವ್ರ ಮಾತುಗಳು ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ತಾವ, ತಿಳಿ ಮಾಡ್ತಾವ. ನಮಗೇನಂದ್ರ ಪ್ರವಚನ ಅಂದ ಕೂಡಲೇ ನಾವೇನ್ ತಿಳ್ಕೊಂಡಿವಿ, ನಾವು ಬಾಳ ಕೇಳಿವ್ರಿ, ಪ್ರವಚನ ಕೇಳೋದ್ರಿಂದ ಏನ್ ಆಕೈತಿ ಅನ್ನೋದಿಲ್ಲ. ಈಗ ಸಾಮಾನ್ಯವಾಗಿ ನಾವು ಎಲ್ಲ ಪ್ರವಚನ ಕೇಳಿವಿ, ಪುರಾಣ ಕೇಳಿವಿ, ಏನಾಗೈತಿ ಹೇಳ್ರಿ? ಏನಂದ್ರ ಏನಾಗ್ಬೇಕು ಅವನಿಗಂದ್ರ 1 ಕೋಟಿ ಲಾಟ್ರಿ ಹತ್ತಬೇಕ? ಹತ್ತಬಾರ್ದಂತಲ್ಲ. ಮತ್ ಕೆಲವು ಮಂದಿ ಹಂಗೂ ಇರುದಿಲ್ಲ ಅಂತಲ್ಲ. ಪ್ರವಚನ ಕೇಳಕ್ ಕುಂತವ್ರೊಳಗೆ ಯಾವ್ದಾರ ಒಂದು ನಂಬರ್ ಬರ್ತೈತೆ ಅನ್ ಗುರುಗಳ ಬಾಯಾಗಿಂದ. ಎಷ್ಟೋ ಮಂದಿ ಭಕ್ತರಿಗೆ ಕಲಸಕ್ರಿ ಆಶೀರ್ವಾದ ಕೊಟ್ರ ಅವನ ಸಕ್ರಿ ಎಣಿಸಿ ನಂಬರ್ ಹಚ್ಚು ಭಕ್ತರು ಅದಾರ, ಇಲ್ಲಂತೇನಿಲ್ಲ. ಅಂದ್ರೆ ಏನ್ ಆಗಬೇಕೇನು ಅಂದ್ರ ಪ್ರವಚನ ಕೇಳೋದ್ರಿಂದ ಏನ್ ನಮ್ಮ ಮನೆಯಲ್ಲಿ ಆಗುವ ಸಾವು ತಪ್ಪತೈತೆ, ದೇಹಕ್ಕೆ ಬರುವ ರೋಗ ರುಜಿನಗಳು ತಪ್ಪತವೇನು? ತಪ್ಪುದಿಲ್ಲ. ಸತ್ಯ ತಿಳ್ಕೋಬೇಕು. ಈಗ ಬ್ಯಾಸಿಗೆ ದಿವಸ ಇರ್ತೈತಿ, ಬ್ಯಾಸಿಗೆ ಬಿಸಿಲಿಗೆ ಏಪ್ರಿಲ್ ತಿಂಗಳಿರ್ತೈತಿ, ಭಯಂಕರ ಬಿಸಿಲಿನ ಜಳ ಇರ್ತೈತಿ, ತಾಪ ಆಗ್ತಿರ್ತೈತಿ. ಏಪ್ರಿಲ್ ತಿಂಗಳದ ಮಧ್ಯಾಹ್ನ 12-1 ಗಂಟೆಯ ಬಿಸಿಲಿನ ತಾಪ ಹೋಗಬೇಕಾದ್ರ ನಾವೇನು ಸೂರ್ಯನನ್ನ ಸರಿಸುವ ಶಕ್ತಿ ನಮ್ಮ ಕೈಯಾಗೈತೆ? ಸೂರ್ಯನನ್ನ ಸರಿಸುವ ಶಕ್ತಿ ನಮ್ಮ ಕೈಯಾಗಿಲ್ಲ. ಆದ್ರೆ ಒಂದು ಕೆಲಸ ಮಾಡಬಹುದು, ಒಂದು ಕೊಡಿ ಹಿಡ್ಕೊಂಡು ಹೋದ್ರ ಬಿಸಿಲಿನ ತಾಪ ಕಡಿಮೆ ಆಗ್ತೈತಿ. ಹಂಗ ಜೀವನದಲ್ಲಿ ಬರುವ ಸಾವು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ನೋವು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ರೋಗ ರುಜಿನಿಗಳಿಂದಾದ ತಾಪಗಳು ನಮ್ಮಿಂದ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಆದ್ರೆ ಪ್ರವಚನ ಅನ್ನೋ ಒಂದು ಛತ್ರಿ ಹಿಡ್ಕೊಂಡು ಹೋದ್ರೆ ಅವುಗಳಿಂದ ಆದ ತಾಪ ಮಾತ್ರ ಪಕ್ಕಾ ಕಡಿಮೆ ಮಾಡಬಹುದು. ಇದೊಂದು ಛತ್ರಿ ಇದ್ದಂಗಷ್ಟ, ಇದನ್ನ ಹಿಡ್ಕೊಂಡು ದಾಟಬೇಕು ಮನುಷ್ಯ. ಅದಕ್ಕೆ ಪ್ರವಚನ ಇರುವುದು ಏನೂ ಅಲ್ಲ, ಇದು ಏನಾರ ಮಾಡಕ್ಕಂತಲ್ಲ, ಸ್ವಲ್ಪ ಸ್ವಚ್ಛ ಮಾಡೋದಷ್ಟೆ. ತಲೆ ಸ್ವಚ್ಛ ಮಾಡೋದು, ತಲೆಯಾಗ ಏನೈತಿ ಸ್ವಚ್ಛ ಮಾಡೋದಷ್ಟೆ, ಮನಸ್ಸಿನಾಗ ಏನೈತಿ ಸ್ವಚ್ಛ ಮಾಡೋದು. ನಾವೇನ್ ತಿಳ್ಕೊಂಡಿವಿ ಆಧ್ಯಾತ್ಮ ಅಂದ್ರ ಏನಾರ ತುಂಬುತ್ತಾರೆ ಇವ್ರು, ಏನಾರ ಹೇಳಿ ಕಳಿಸ್ತಾರೆ ಇವ್ರು. ಆಧ್ಯಾತ್ಮ ಅಂದ್ರೆ ಏನೂ ಅಲ್ಲ, ನಿಮಗೆ ಏನಾರ ತುಂಬಿ ಕಳಿಸೋದಲ್ಲ, ಏನು ತುಂಬಿಕೊಂಡು ಬಂದಿರಿ ಅದನ್ನ ಖಾಲಿ ಮಾಡಿ ಕಳಿಸೋದ ಅಧ್ಯಾತ್ಮ ಅಷ್ಟೆ. ನಮ್ಮ ಜಾತಿ ತುಂಬಿಕೊಂಡು ಬಂದೀವಿ, ನಮ್ಮ ಧರ್ಮ ತುಂಬಿಕೊಂಡ್ ಬಂದೀವಿ, ನಾವು ಶ್ರೀಮಂತರನ್ನ ತುಂಬಿಕೊಂಡ್ ಬಂದೀವಿ, ನಾವು ಬಡವರನ್ನ ತುಂಬಿಕೊಂಡ್ ಬಂದೀವಿ,
ನಾವು ಶಾಣ್ಯರು, ನಾವು ಪಾಪಿ, ಪುಣ್ಯವಂತಿ ಇವೆಲ್ಲ ತುಂಬಿಕೊಂಡು ಬಂದಿವೆಲ್ಲ. ತುಂಬಿದ್ದು ಖಾಲಿ ಮಾಡಿ ಕಳಿಸುವುದು ಆಧ್ಯಾತ್ಮ ಹೊರತು ತುಂಬುವುದು ಆಧ್ಯಾತ್ಮ. ಈಗ ಒಂದು ಮನಿ ಇರ್ತೈತಿ, ಏನ್ ಇರ್ತೈತಿ? ಖಾಲಿ ಇರ್ತೈತಿ. ಹಿಂಗ ಹಾದಿಗೆ ಹೋದಾಗ ಒಂದೊಂದು ಸಾಮಾನು ಹಿಡ್ಕೊಂಡು ಬಂದ್ರಿ ಅಂದ್ರ ಮನಿ ಅನ್ನೋದು ಸ್ಟೋರ್ ರೂಮ್ ಆಕೈತಿ ಅಷ್ಟ. ಹಿಂಗ ಮನಿ ತುಂಬಕೋಂತ ಹೋದ್ರಿ ಸಂಸಾರ, ಅದನ್ನ ಮೆಲ್ಲಕ್ ತಕ್ಕೋಂತ ಹೋದ್ರಿ ಅದೇ ಸನ್ಯಾಸ ಅಷ್ಟ. ಸಂಸಾರ ಸನ್ಯಾಸ ಬ್ಯಾರೆ ಅಲ್ಲ. ತುಂಬಕೋಂತ ಹೋದ್ರ ಸಂಸಾರ, ಇದ್ದಿದ್ದ ಖಾಲಿ ಮಾಡ್ಕೊಂತ ಹೋದ್ರ ಅದೇ ಸನ್ಯಾಸ ಅಷ್ಟ. ಏನ್ ಇರ್ತದ ಹೇಳ್ರಿ? ಇರೋದು ಅಷ್ಟ ಇರುದಿಲ್ಲ. ಈಗ ಮೊದಲು ಒಂದ ಇರ್ತೈತಿ, ಒಂದಿತ್ತು, ಎರಡಾದ, ಮದುವೆ ಮಾಡ್ಕೊಂತು ಎರಡಾದ ಕೂಡ್ಲೆ 4 ಹಡ್ದು. ಅವು 4ಕ್ಕ 8, 4 ಕೂಡಿಸಿದ್ರು 8 ಆದ. ಅವು 8 ಆದ ಕೂಡ್ಲೆ ಗಂಟು ತೊಗೊಂಡು ಹೊರಗೋದವು. ಕೂಡಿ ಹೆಂಗಿರ್ತಾವ? ಅವು 8 ಹೊರಗೋದ್ ಕೂಡ್ಲೆ ಮತ್ತ 2 ಉಳ್ದು, 2ರಾಗ ಮತ್ತೊಂದು ಮ್ಯಾಲ ಹೊತ್ತು ಮತ್ತ ಒಂದ ಉಳಿತಿದ್ವು. ಮೊದಲು ಹೆಂಗಿತ್ತು? ಹಂಗ ಅಂದ್ರ ಇದು ಸಂಸಾರ ಅಂದ್ರೆ ಏನಲ್ಲ, ತುಂಬಕೋಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದು ಅಷ್ಟ. ಅದಕ್ಕ ಅಧ್ಯಾತ್ಮ ಅಂದ್ರೆ ಏನು ತುಂಬಿವಿ ಸುಮ್ಮ ಖಾಲಿ ಮಾಡೋದಷ್ಟ. ಈಗ ಹಳ್ಳ್ಯಾಗ ಬರ್ತಾರ ನೋಡು, ಗುರುಗಳ ಹತ್ರ ಬಂದ್ ಏನಂತಾರಂದ್ರ, ಯಪ್ಪ ಬಹಳ ತ್ರಾಸ ಬಂದೈತಿ, ಬೈಲು ಮಾಡಂತಾರ. ಒಂದು ಶಬ್ದ ಬಳಸುದಿಲ್ಲ, ಬಹಳ ಕಂಟಕ್ ಬಂದೈತಿ, ಬೈಲು ಮಾಡೋ. ಬೈಲ್ ಅನ್ನೋದು ಎಷ್ಟು ಸುಂದರ ಶಬ್ದ ಇದೆ. ನಮ್ಮ ಹಳ್ಳಿ ಮಂದಿ ಬಳಸಿದ್ದಲ್ಲ. ಬೈಲ್ ಅಂದ್ರ ಅದನ್ನ ಏನೂ ಇಲ್ಲದಂಗ ಮಾಡು. ಈಗ ಆಕಾಶದಲ್ಲಿ ಹಕ್ಕಿಗಳ ಹಾರ್ತಾವ. ಕ್ಯಾನ್ ವಿ ರಿಕಗ್ನೈಸ್ ಫುಟ್ ಪ್ರಿಂಟ್ಸ್ ಆಫ್ ದಟ್ ಬರ್ಡ್? ಆ ಹಕ್ಕಿ ಆಕಾಶದಲ್ಲಿ ಹಾರಿಡಿದ ಹೆಜ್ಜೆ ಗುರುತುಗಳೇನಾದ್ರು ಸಿಗುತ್ತಾವೇನ? ಸಿಗುದಿಲ್ಲ. ಹಂಗ ಬೈಲ್ ಮಾಡು ಅಂದ್ರೆ ಏನು ಅದರ ಗುರುತಿಲ್ಲಾರ್ದಂಗ ಮಾಡು. ಹಳ್ಳ್ಯಾಗ ಹೆಣ್ಮಗಳು ಹೇಳಿದ್ದು ಹಿಂದ ಅಲ್ಲಮ ಹೇಳದ 12ನೇ ಶತಮಾನ. ಒಬ್ಬ ಮನುಷ್ಯ ಬಂದು ಕೇಳ್ತಾನೆ, ನನಗೊಂದಿಷ್ಟು ಜೀವನದೊಳಗೆ ಸುಖ, ನೆಮ್ಮದಿ, ಸಮಾಧಾನ ಬೇಕು ಪ್ರಭುವೇ ಅಂದಾಗ ಅಲ್ಲಮ ಹೇಳ್ತಾನ, ಅವನಿಗೆ ನಿನ್ನ ಮನಿ ಬದಲು ಮಾಡು, ವಾಸ್ತು ಚೇಂಜ್ ಮಾಡಂತ ಹೇಳಿಲ್ಲ. ನಮ್ಮಂತವ್ರ ಹತ್ರ ಬಂದಿದ್ರೆ ಕಿಟಕಿ ಚೇಂಜ್ ಮಾಡು, ಬಗಲ್ ಚೇಂಜ್ ಮಾಡಂತ ನಾವ್ ಹೇಳ್ತಿದ್ವಿ. ಅಲ್ಲಮ್ಮ ಪ್ರಭು, ನಿನಗೆ ನೆಮ್ಮದಿ ಬೇಕಾಗಿದ್ರ ಮನಿ ಬಾಗಿಲು ಚೇಂಜ್ ಮಾಡೋದಲ್ಲ, ನಿನ್ನ ತಲೆಯಾಗ ಏನು ತುಂಬಿಕೊಂಡು ಸ್ವಲ್ಪ ಖಾಲಿ ಮಾಡೋ, ಇದು ಅಧ್ಯಾತ್ಮ ಅಂತ ಅಲ್ಲಮ್ಮ ಹೇಳಿ ಕಳಿಸ್ತ. ಒಂದು ಶಬ್ದದ ಮೇಲೆ ಒಂದು ವಚನವನ್ನೇ ಬರೆದ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಬಳಸಿದ್ದು ಒಂದೇ ಶಬ್ದ, ಒಂದು ವಚನ ಬರದ ಅಲ್ಲಮ್ಮ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ. ಬಯಲು ಜೀವನ, ಬಯಲು ಭಾವನ, ಬಯಲು ಬಯಲಾಗಿ ಬಯಲಾಯಿತು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಪೂಜಿಸಿ ಬಯಲಾದೆ ಕೋಟೇಶ್ವರ. ಎಷ್ಟು ಸುಂದರ ಮಾತು ಹೇಳ್ತಾನೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಈಗ ನಿಮ್ ಮನಿ ಐತಿ, ಮನ್ಯಾಗ ಗಾಡಿ ಕಟ್ಟಿರಿಲ್ಲ, ಮನ್ಯಾಗ ಗಾಡಿ ಕಟ್ಟಿರಿ. ಇದು ಅಡಿಗೆ ಮನಿ, ಇದು ದೇವ್ರ ಮನಿ, ಇದು ಬೆಡ್ರೂಮ್, ಇದು ಟಿವಿ ರೂಮ್ ಅಂತ ಹೇಳ್ತಿರಲ್ಲ, ಎದರಿಂದ ಹೇಳ್ತೀರಿ? ಗಾಡಿ ಕಟ್ಟಿದ್ದಕ್, ಹೌದಲ್ಲ? ಗಾಡಿ ತೆಗೆದು ಬಿಡ್ರಿ. ಮೊದಲೇನಿತ್ತು? ಬೈಲ ಇತ್ತು. ಗಾಡಿ ತೆಗೆದು ಬಿಟ್ರೆ ಉಳಿದಿದ್ದು ಬೈಲ್ ಅಷ್ಟೆ. ಆದ್ರೆ ಶಿಷ್ಯನಿಗೆ ಗುರು ಬೋಧಿಸಿದ್ದು ಬಯಲು ಬೋಧೆ. ಗುರು ಏನ್ ಹೇಳ್ತಾನ ಶಿಷ್ಯನಿಗೆ ಅಂದ್ರ, ನಾನು ನಿನಗೆ ಬಯಲು ಬೋಧೆ. ಬಯಲು ಬೋಧೆ ಅಂದ್ರ ತಲೆಯಾಗಿಂದ ತೆಗೆದಾಕಷ್ಟೆ. ಗುರು ಶಿಷ್ಯನಿಗೆ ಬೋಧಿಸಿದ್ದು ಬಯಲು, ಶಿಷ್ಯನ ಸಾಧನೆ ಬಯಲು. ಗುರು ಕೊಟ್ಟ ಮಂತ್ರ ಬಯಲು, ಶಿಷ್ಯ ಸಾಧಿಸಿದ ತಂತ್ರ ಬಯಲು. ಗುರು ಬಯಲು, ಶಿಷ್ಯ ಬಯಲು, ಬಯಲಷ್ಟೇ ಜೀವ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಗುರು ಶಿಷ್ಯನ ಎದೆಯಲ್ಲಿ ಬಿತ್ತಿದ್ದೂ ಬಯಲು, ಶಿಷ್ಯ ಬೆಳೆದಿದ್ದು ಬಯಲು. ಬಯಲು ಬಯಲಾಗಿ ಬಯಲಾಗಿತ್ತ. ಇರುವುದು ಬರೀ ಬಯಲಷ್ಟೆ. ಜೀವನ ಬಯಲೈತಿ. ಏನೈತಿ ಜೀವನ ಹೇಳ್ರಿ? ಈಗ ನಾವೇನಂತೀವಿ? ಸುಮ್ನೆ ಒಂದ್ ಕ್ಷಣ ಕೇಳ್ರಿ. ನೀವೆಲ್ಲಿಂದ ಬಂದಿರಿ ಅಂದ್ರ ನಾವು ಕೊಡುವ ಉತ್ತರ ಅಂದ್ರ ನಮ್ ತಂದೆ ತಾಯಿ ಹೊಟ್ಟೆಗಿಂದ ಬಂದೀವಿ ಅಂತೀವಿ ನಾವು. ಸುಮ್ಮನೆ ವಿಚಾರ ಮಾಡಿ ನೋಡ್ರಿ, ಒಂದಿಷ್ಟು ವಿಮರ್ಶ. ಒಂದು ಜೀವ ಭೂಮಿಗೆ ಬಂದಿತ್ತು ಎಲ್ಲಿಂದ? ಒಬ್ಬನಿಗೆ ನಾವು ತಂದೆ ಅಂತ ಕರಿತೀವಿ. ಯಾಕೆ ಅವನಿಗೆ ತಂದೆ ಅಂತ ನಾವು ಕರೆದ್ವಿ ಅಂದ್ರ, ಈಗ ಒಬ್ಬ ವ್ಯಕ್ತಿ ಬಂದಿದ್ದು ಎಲ್ಲಿಂದ ಅಂತ ಕೇಳ್ರಿ, ಅವ ತಾಯಿಯ ಗರ್ಭದಿಂದ ಅಂತ. ಅವ ತಾಯಿಯ ಗರ್ಭದಿಂದ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದೊಳಗಿದ್ದ.
ತಾಯಿಯ ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆ ತಂದೆಯ ಸಪ್ತ ಧಾತುಗಳ ರೂಪದಲ್ಲಿ. ತಂದೆಯೊಳಗ ಸಪ್ತ ಧಾತುಗಳೆಲ್ಲಿಂದ ಬಂದು ಅಂದ್ರೆ ಉಂಡ ಅನ್ನದಿಂದ ಬಂದು ಅನ್ನದೊಳಗಿತ್ತು. ಅನ್ನ ಎಲ್ಲಿಂದ ಬಂತು ಅಂದ್ರೆ ಬೆಳೆದ ಬೆಳೆಗಳು ಸಸ್ಯಗಳಿಂದ ಬಂತು, ಸಸ್ಯದೊಳಗಿತ್ತು. ಸಸ್ಯ ಎಲ್ಲಿಂದ ಬಂತು ಅಂದ್ರೆ ಭೂಮಿಯಿಂದ ಬಂತು, ಭೂಮಿಯೊಳಗಿತ್ತು. ಭೂಮಿ ಎಲ್ಲಿಂದ ಬಂತು ಅಂದ್ರೆ ಬಯಲಿನಿಂದ ಬಂತು. ನಾನು ಯಾಕೆ ಇವನಿಗೆ ತಂದೆ ಅಂದೆ ಅಂದ್ರ, ನಾನು ಮೊದಲ ಬಯಲಿನೊಳಗಿದ್ದೆ, ಬಯಲಿನಿಂದ ಪಂಚ ಮಹಾಭೂತಗಳ ಭೂಮಿಗೆ ತಂದ, ಭೂಮಿಯಿಂದ ಸಸ್ಯಗಳಿಗೆ ತಂದ, ಸಸ್ಯದಿಂದ ಅನ್ನಕ್ಕೆ ತಂದ, ಅನ್ನದಿಂದ ಸಪ್ತ ಧಾತುಗಳಿಗೆ ತಂದ, ಸಪ್ತ ಧಾತುಗಳಿಂದ ತಾಯಿಯ ಗರ್ಭಕ್ಕೆ ತಂದ, ತಾಯಿಯ ಗರ್ಭದಿಂದ ನನ್ನನ್ನು ಭೂಮಿಗೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದೆ. ಅವಾಗ ತಾಯಿ ಅಂತ ಯಾಕಂದ್ರು ಅಕ್ಕಿ ಅಪ್ಪ ಕೊಟ್ಟಿದ್ದ ತಾ ತಾ ಅಂತ ಇಸುಗೊಂಡಿದ್ದಕ್ಕೆ ತಾಯಿಯ. ತಂದೆ ಎಲ್ಲಿಂದ ಕರ್ಕೊಂಡು ಬಂದನಂದ್ರೆ ನಾನು ಬಯಲಿನಿಂದ ಬಂದವನಷ್ಟೆ. ತಂದೆ ತಾಯಿಯಿಂದ ಬಂದವನಲ್ಲ. ನಾವು ಅಂತೀವಿ ತಂದೆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿವ್ರಿ ನಾವು ಅಂದ್ರೆ, ನೋಡ್ರಿ ತಂದೆ ತಾಯಿ ರಕ್ತ ಎರಡು ಕೂಡ್ಸಿ ಒಂದ್ ತಾಟ್ನಾಗ ಇಟ್ಟು ನೋಡ್ರಿ ಮಗು ಹುಟ್ಟುತ್ತವೇನು? ಹುಟ್ಟುವುದಿಲ್ಲ. ನಾನು ಬಯಲಿನಿಂದ ಬಂದವ. ಹೋಗುವುದೆಲ್ಲಿಗೆ? ಮತ್ತು ಬಯಲಿಗೆ ಹೋಗೋದು. ಈಗ ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಏನಂತಾರ ನೋಡ್ರಿ, ಏನಂತಾರ? ಪಂಚಭೂತಗಳಲ್ಲಿ ಲೀನ್ ಆದರು ಅವರು. ಅಂದ್ರ ದೇಹದೊಳಗಿರುವ ಅಸ್ಥಿ ಮಾಂಸಗಳು ಮಣ್ಣಿಗೆ ಕೂಡ್ತಾವ, ರಕ್ತ ನೀರಿಗೆ ಕೂಡ್ತೈತಿ, ಮೈ ತಣ್ಣಗಾಗೈತಿ ಅಂತಾರ ಇಲ್ಲಿ ಸತ್ತ, ಅಗ್ನಿಗೆ ಕೂಡ್ತೈತಿ, ಗಾಳಿಗೆ ಕೂಡ್ತು. ಉಳಿದಿದ್ದೇನು? ಬಂದಿದ್ದು ಬಯಲಿನಿಂದ ಕೊನೆಗೆ ಹೋಗುವುದು ಬಯಲಿಗೆ. ಜೀವನ ಅನ್ನೋದು ಬರೀ ಬಯಲಷ್ಟೆ. ಇಲ್ಲಿ ಏನೂ ಇಲ್ಲ. ಇದು ದೇಹ ಅಂದ್ರ ಈ ಪಂಚ ಮಹಾಭೂತಗಳ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇದು ಅಷ್ಟೆ. ಈ ಮಣ್ಣು, ನೀರು, ಗಾಳಿ, ಬೆಳಕದವಲ್ಲ, ಇವುದೊಂದು ಜಾಯಿಂಟ್ ವೆಂಚರ್. ಇದು ಪಾರ್ಟ್ನರ್ಶಿಪ್ ಬಿಸಿನೆಸ್ ಐತಿದ್. ಇದು ಹೋತು ಅಂದ್ರ ವಯಸ್ಸಿದ್ದಾಗ ಎಲ್ಲಾ ಬಿಸಿನೆಸ್ ಚಲೋ ಇರ್ತೈತಿ. ವಯಸ್ಸಾಗಿಂದ ಒಂದೊಂದು ಒಬ್ಬೊಬ್ರಿಗೆ ವ್ಯವಹಾರ ಚಲೋ ಇದ್ದಾಗ ಎಲ್ಲಾ ಪಾರ್ಟ್ನರ್ಸ್ ಚಲೋ ಇರ್ತಾರ. ವ್ಯವಹಾರ ಸ್ವಲ್ಪ ಕಡಿಮೆ ಆತು ಅಂದ್ರ ಎಲ್ಲರೂ ಪಾರ್ಟ್ನರ್ಸ್ ಒಬ್ಬೊಬ್ರು ಹಿಂದಕ್ ತಕೊಂತಾರ. ಹಂಗ ವಯಸ್ಸಿದ್ದಾಗ ಹರೆ ಇದ್ದಾಗ ಎಲ್ಲರೂ ಪಾರ್ಟ್ನರ್ಸ್ ಇರ್ತಾರ. ಯಾವಾಗ ಮುಪ್ಪಾಗಕತ್ತು ಒಬ್ಬೊಬ್ಬರು ಪಾರ್ಟ್ನರ್ಸ್ ಹಿಂದಕ್ ಹೋಗ್ತಾರ. ಬಂದಿದ್ದು ಬಯಲಿನಿಂದ ಹೋಗುವುದು ಬಯಲಿಗಷ್ಟೆ. ಮನಸ್ಸು ದೇಹ ಬಯಲು, ಮನ ಬಯಲು, ಮನಸ್ಸು ಸಹಿತ ಬಯಲು. ಮನಸ್ಸಂದ್ರೆ ಏನಿದು? ಮನಸ್ಸು ಅಂದ್ರ ಮೈಂಡ್ ಇಸ್ ನಾಟ್ ಎ ಥಿಂಗ್, ಇಟ್ ಈಸ್ ಅನ್ ಈವೆಂಟ್. ಮನಸ್ಸಂದ್ರ ಇದೊಂದು ವಸ್ತು ಅಲ್ಲ, ಪದಾರ್ಥ ಅಲ್ಲ, ಇದೊಂದು ಈವೆಂಟ್ ಅಷ್ಟ. ಈಗ ನೀವು ಪ್ರವಚನ ಕೂಡಿರಿ, ಇದಕ್ಕೇನಂತ ಕರೀತಾರ? ಸಭಾ ಅಂತ ಕರೀತಾರೆ. ಇದಕ್ಕೆ ಹೌದಾ? ನೀವು ಮೊದಲು ಬರೋದಕ್ಕಿಂತ ಏನಿತ್ತಿಲ್ಲ? ಏನ್ರ ಸಭಾ ಇತ್ತನ? ಏನೂ ಇಲ್ಲ, ಬರೀ ಬೈಲಿತ್ತು. ನೀವು ಹೋದ್ಮೇಲೆ ಏನು? ಬೈಲ. ಸಭಾ ಎಲ್ಲೋ ಅಂತ ಹೇಳ್ರಿ. ಈ ಸಭಾ ಅನ್ನೋದು ಸುಮ್ಮನೆ ಒಂದು ಕಲ್ಪನಾ ಅಷ್ಟೇ ನಮಗ. ಮೊದಲಿದ್ದಿದ್ದು ಬೈಲ, ನೀವು ಹೋದ್ಮೇಲೆ ಉಳಿಯುವುದು ಬೈಲ. ಹಂಗ ಮನಸ್ಸು ಅನ್ನೋದೊಂದು ಆಕಾಶ. ಅದ್ರೊಳಗ ನಮ್ಮ ಮನಸ್ಸಿನೊಳಗೆ ಏನು ಭಾವನೆಗಳು ಬರ್ತಾವಲ್ಲ, ಅವು ಸುಮ್ಮನೆ ಚಲಿಸುವ ಮೋಡಗಳಷ್ಟೇ. ಸುಖ, ದುಃಖ, ಕಾಮ, ಕ್ರೋಧ, ಲೋಭ ಇವೇನು ಭಾವನೆಗಳು ಬಂದಾವಲ್ಲ, ಮನಸ್ಸನ್ನುವಂಥ ಆಕಾಶದೊಳಗಿನ ಚಲಿಸುವ ಮೋಡಗಳಷ್ಟೇ. ಮೊದಲೂ ಬಯಲಿತ್ತು, ಈಗೂ ಬಯಲಷ್ಟೇ. ಭಾವನೆಗಳ ಬಯಲದ ಬಯಲು ಎಲ್ಲ ಇಲ್ಲಿರುವುದು. ಈಗ ನೀವು ಮದುವೆ ಆಗ್ತೀರಿ, ಯಾವ ಬಯಲು ಖರೆ ಐತಿ ಹೇಳ್ರಿ? ಈಗ ನೀವು ಮದುವೆ ಆಗ್ತಿರಲ್ಲ, ಮದುವೆ ಆಗುವಾಗ ಏನಂತೀರಿ? ಇವ್ರು ಎಡಕ್ ಕೂಡಬೇಕು, ಇವ್ರು ಬಲಕ್ ಕೂಡಬೇಕು ಅಂತಾರೆ. ಯಾರು ಎಡಕ್? ಹೆಣ್ಮಕ್ಳು ಎಡಕ್ ಕೂಡೋದೇನು? ಗಂಡ್ಮಕ್ಳು? ಹೆಣ್ಮಕ್ಳು ಎಡಕ್ ಕೂಡಬೇಕು. ಈಗ ನೋಡ್ರಿ, ಮದುವೆ ಆಗಾಗ ಎಡ ಬಲ. ನೀವು ಮದುವೆ ಆಗಾಗ ಎಡಕ್ಕರ ಕೂಡ್ಸ್ಕೊಡ್ರಿ, ಬಲಕ್ಕರ ಕೂಡ್ಸ್ಕೊಡ್ರಿ, ಮದುವೆ ಆಗಿನ ತಲೆ ಮೇಲೆ ಕುಂದ್ರದವ್ರು. ಮೊದಲಷ್ಟ ಎಡ ಬಲ ಆತ್ ಬಿಡ್ರಿ, ಈಗ ಎಡಕ್ ಕುಂಡ್ರಸ್ಕೊಂಡ್ರ ಅಂತ ತಿಳಿರಿ. ಮದುವೆ ಆಗಿಂದ ಎರಡು ಹೊಡೆದಾಡಕತ್ತು. ಅವಾಗ ನೀ ಎಡಕ್ ಬಂದ್ ಹೊಡಿ ಅಂತ. ಎಡಕ್ಕಲ್ಲ, ಹೆಡಕಿಗೆ ಹೊಡಿತಾನಟ. ಯಾವಾಗ ಸಿಗತೈತಿ ಅದು? ಸುಮ್ಮನಷ್ಟ ನಮ್ಮ ಕಲ್ಪನೆ. ಎಡ ಬಲ ಅನ್ನೋದು ಏನಿಲ್ಲ, ಇರುವುದು ಬಯಲೈತಿ ಅಂತ ಅಲ್ಲಮ್ಮ ಹೇಳ್ತಾನೆ ಇದನ್ನಷ್ಟ. ನಾವು ಆ ಜಾತಿಯವರು, ಈ ಜಾತಿಯವರು ಎಲ್ಲೈತಿ? ಇಲ್ಲ. ನಾನು ಈ ಭೂಮಿಗೆ ಬರುವಾಗ ಯಾವುದೋ ಆಸ್ಪತ್ರೆಯೊಳಗ ಒಬ್ಬ ಹೆಣ್ಮಗಳ ನರ್ಸ್ ನನಗ ಹೆರಿಗೆ ಮಾಡಿಸ್ಕೊಂತಾಳಲ್ಲ, ನಾ ಏನ್ ಕೇಳಿ ಬಂದಿನೇನ್?
ವಿಚ್ ಕ್ಯಾಸ್ಟ್ ಫ್ರಮ್, ನೀ ಯಾವ ಜಾತಿಯವಳು ಅಂತ ಕೇಳಿನೆ, ಅಥವಾ ನಮ್ಮ ಜಾತಿಯವ್ರಿದ್ರ ಅಷ್ಟ ಐ ವಿಲ್ ಕಮ್ ಔಟ್ ಆಫ್, ಅದರ್ವೈಸ್ ಐ ವಿಲ್ ಗೋ ಬ್ಯಾಕ್. ಹಂಗೇನ್ರ ಮಗು ಹೇಳೈತೇನೆ? ಅಂದ್ರ ತಾಯಿಯ ಗರ್ಭದಿಂದ ನಾನು ಬರುವಾಗ, ಹುಟ್ಟುವಾಗ ಹೆರಿಗೆ ಮಾಡಿಸ್ಕೊಂಡವ್ರ ಜಾತಿ ಕೇಳಿಲ್ಲ. ಈ ಭೂಮಿಯನ್ನು ಬಿಟ್ಟು ನಾ ಹೋಗುವಾಗ ಯಾರು ಎಲ್ಲೋ ಆಕ್ಸಿಡೆಂಟ್ ಆಗಿ ಬಿದ್ದು ಸಾಯುವಾಗ ಯಾರ ಗುಟಕ್ ನೀರ್ ಹಾಕ್ತಾರಂತ ಹಾಕವ್ರ ಜಾತಿ ಕೇಳಿಲ್ಲ. ಹುಟ್ಟಿದಾಗ ಹುಟ್ಟಿನೊಂದಿಗೆ ಬರದ ಜಾತಿ, ಸಾಯುವಾಗ ಸಾವಿನೊಂದಿಗೆ ಬರದ ಜಾತಿಗಳು ಮಧ್ಯದೊಳಗೆ ಬಂದು ನಮ್ಮ ಸಮಾಜ ಕೆಡಿಸಿಟ್ಟು ಅಲ್ಲ. ಅದಕ್ಕೆ ಜೀವನ ಕಟ್ಟಬೇಕಾದ್ರೆ ಜಾತಿ ಮೇಲಲ್ಲ, ನೀತಿಯ ಮೇಲೆ ಜೀವನ ಕಟ್ಟಬೇಕನ್ನುವ ಸತ್ಯ ತಿಳ್ಕೊಳ್ಳಿ. ಇಲ್ಲ ಅಷ್ಟೇ ಚಪ್ಪಾಳಿ ಬಡಿತೀವ್ರಿ, ಹೋಗಿಂದ ಮತ್ತದೇ ಹೋಗ್ತದೆ. ಅಂದ್ರ ಅಲ್ಲಮ ಹೇಳುದು ಇದು ಇಲ್ಲಿರುವುದೆಲ್ಲ ಬರೀ ಬಯಲಷ್ಟೆ. ಎಲ್ಲವೂ ಬಯಲೈತಿ, ಹಂಗ ತುಂಬ್ಕೊಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದು ಏನದ ಇಲ್ಲಿ ಬರೀ ಬಯಲಷ್ಟೆ. ತುಂಬ್ಕೊಂತ ಹೋದ್ವಿ ಸಂಸಾರ, ಖಾಲಿ ಮಾಡ್ಕೊಂತ ಹೋದ್ವಿ ಸನ್ಯಾಸ. ಇಷ್ಟ ನೆನಪಿಡೋದು. ತಲೆಯಾಗಿ ಏನಾರ ತುಂಬ್ಕೊಂಡ್ವಿ ಸಂಸಾರ, ಇದ್ದಿದ್ದು ಖಾಲಿ ಮಾಡಿದ್ವಿ ಸನ್ಯಾಸ. ಈಗ ಮನ್ಯಾಗ ನೀವು ಬಜಾರ್ಕ್ ಹೋಗ್ತಿರ್ತೀರಿ ನೋಡಿ, ಹೋದ್ರ ಸುಮ್ಮನೆ ಬರುದಿಲ್ಲ, ಏನಾರ ಒಂದ್ ಹಿಡ್ಕೊಂಡ ಬರ್ತೀರಿ, ಬೇಕೋ ಬೇಡ ಗೊತ್ತ. ಒಬ್ಬ ಯಜಮಾನ ಬಜಾರ್ಕ್ ಹೋದ್ರ ಒಟ್ಟು ಹೆಂಡತಿ ಕೈ ಬಿಟ್ಟು ಅಡ್ಡಾಡ್ತಿದ್ದ. ಅವ ಹೆಂಡತಿ ಕೈ ಹಿಡ್ಕೊಂಡ ಅಡ್ಡಾಡ್ತಿದ್ದ. ಅವ್ರ ಫ್ರೆಂಡ್ ಕೇಳದ್, ನೀ ಎಷ್ಟರ ಪ್ರೀತಿ ಮಾಡತ್ತೀಯೋ, ನಾವೆಲ್ಲ ನಿಮಗ್ ರೊಮ್ಯಾಂಟಿಕ್ ಕಪಲ್ ಅಂತ ಕರಿತೀವಿ, ಎಷ್ಟರ ಪ್ರೀತಿ ಮಾಡ್ತೇಪ ನೀನು, ಬಜಾರ್ಕ್ ಹೋದ್ರ ಹೆಂಡತಿ ಕೈ ಹಿಡ್ಕೊಂಡ ಹೋಗ್ತೀನಿ. ಅವ ಅಂದ, ಯಾಕರ ಇಷ್ಟು ಕೈ ಹಿಡ್ಕೊಂಡು ಹೋಗ್ತಿ, ಅಷ್ಟು ಪ್ರೀತಿ ಮಾಡ್ತೀಯ ನೀ ಹೆಂಡತಿ. ಹೆಂಡತಿ ಮೇಲಿನ ಪ್ರೀತಿ ಎಲ್ಲೋ ಬಿಟ್ರೆ ಶಾಪಿಂಗ್ ಹೋಗ್ಕೊಳಕ್, ಬಿಟ್ರೆ ಶಾಪಿಂಗ್ ಹೋಗ್ಕೊಳಕ್. ಅದು ಪ್ರೀತಿಯಿಂದಲ್ಲ, ಬಿಟ್ರೆ ಪಾಕೆಟ್ ಖಾಲಿ ಆಗತ್. ನನ್ ತಗೋಂತ ಹೋಗೋದು, ತುಂಬ್ಕೊಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದಷ್ಟೆ. ಅದಕ್ಕೆ ಮನುಷ್ಯ ಕಲಿಯುವುದೇನಂದ್ರ ಬಯಲು. ಅಲ್ಲಮ ಹೇಳಿದ್ದು ಬಯಲಷ್ಟೆ. ಈಗ ಒಂದು ಗಡಿಗೆ ಇರ್ತೈತಿ, ಗಡಿಗೆ ಒಳಗೂ ಬಯಲೈತಿ, ಹೊರಗೂ ಬಯಲೈತಿ. ಗಡಿಗೆ ಒಳಗೂ ಬಯಲೈತಿ, ಹೊರಗೂ ಬಯಲೈತಿ. ಗಡಿಗೆ ಒಡಿತು ಅಂದ್ರ ಆ ಬಯಲೊಳಗ್ ಹೋಗ್ತಷ್ಟೆ. ಹಂಗ ಮನುಷ್ಯನ ದೇಹ ಅನ್ನೋದೊಂದು ಗಡಿಗಿದು. ಇದ್ರೊಳಗ ಜೀವ ಅನ್ನುವುದೊಂದು ಬಯಲು, ಹೊರಗ ದೇವ ಬಯಲು. ಗಡಿಗೆ ಒಡಿತು ಅಂದ್ರ ಜೀವ ದೇವ ಅನ್ನುವ ಭಾವ ಮರೆಯಾಯಿತು ಅಂದ್ರ ಉಳಿಯುವುದು ಬಟ್ಟ ಬರೀ ಬಯಲು ಗುಹೇಶ್ವರ, ಬರೀ ಬಯಲಷ್ಟೆ. ಅದಕ್ಕೆ ತಲೆಯೊಳಗ ಹಾಕೊಳ್ಳೋದೇನು ಅಂದ್ರೆ ಏನೂ ಅಲ್ಲ, ಜೀವನ ಅಂದ್ರ ಬರೀ ಬಯಲ. ಇಷ್ಟ ನೆನಪಿಟ್ಕೊಂತ ಹೋಗೋದು. ಇವತ್ತು ಏನ್ ನೆನಪಿಡೋದು ಅಂದ್ರ ಜೀವನ ಅಂದ್ರ ಬೈಲಪ್ಪ. ಮನಿಗ್ ಹೋಗೋದು, ಮನಿ ನೋಡುದು ಬೈಲೈತಿ ಅನ್ನೋದು. ಮನ್ಯಾಗ ಹೆಣ್ಮಕ್ಳು ಚಹಾ ಮಾಡಿ ಕೊಡ್ತಾರ, ಇದು ಬೈಲ್ ಅನ್ನೋದಷ್ಟೆ. ಅವ್ರೊಂದ್ ಸ್ವಲ್ಪ ಮುಖ ಕಿವುಚ್ತಾರ, ಇದು ಬೈಲ್ ಅನ್ನೋದು. ಅವ್ರೊಂದ್ ಸ್ವಲ್ಪ ನೀನು ಸಕ್ರಿ ಕಡಿಮೆ ಆಗೈತಲ್ಲ ಅಂದಿ ಅಂದ್ರ ತಂದಿಟ್ಟಿ ಏನಂತ ಶಬ್ದ ಬಂದು ಅಂದ್ರ ಈ ಶಬ್ದಗಳು ಬೈಲ, ಅವರೂ ಬೈಲ, ನಾನು ಬೈಲ. ಒಂದು ದಿವಸ ಎಲ್ಲವೂ ಬಯಲಾಗ್ತೈತಿ ಅನ್ನೋದು ಮಾತ್ರ ಸತ್ಯ ತಿಳ್ಕೊಳ್ಳೋದಷ್ಟೆ. ಬಯಲಿನ ಕಡೆ ಹೋಗೋದು. ಅದಕ್ಕೆ ಪ್ರವಚನ ಅಂದ್ರೆ ಏನರೇ ಅಲ್ಲ. ಪ್ರವಚನ ಅಂದ್ರೆ ಏನು ತುಂಬಿಕೊಂಡಿವಿ ಅದನ್ನ ಖಾಲಿ ಮಾಡ್ಕೊಂಡು. ಅದಕ್ಕ ನೀವೀಗ ಪ್ರವಚನಕ್ಕೆ ಬರ್ತಿರಲ್ಲ, ಬರುವಾಗ ಇದನ್ನ ತಲೆಯಾಗ ಇಟ್ಕೊಂಡ್ ಬರ್ಬೇಕು. ಇವ್ರೇನ ಕನ್ನಡದಾಗ ಹೇಳ್ತಾರ, ಏನ್ ಇಂಗ್ಲಿಷ ಜಾಸ್ತಿ ಹೇಳ್ತಾರ, ಏನು ಸಂಸ್ಕೃತ ಬಳಸೋದಿಲ್ಲ, ಆ ಧರ್ಮ ಹೇಳ್ತಾರ, ಈ ಧರ್ಮ ಹೇಳ್ತಾರ, ಇವು ತಲೆಯಾಗ ಇಟ್ಕೋಬಾರ್ದು. ನಮಗ್ ಬೇಕಾಗಿದ್ದೇನು ಆ ಧರ್ಮ ಈ ಧರ್ಮ ಅಲ್ಲ, ಸಂಸ್ಕೃತ ಇಂಗ್ಲಿಷ್ ಅಲ್ಲ. ಏನಾರ ಹೇಳ್ತಾರಂತ ತಲೆಯಾಗ ಇಟ್ಕೋಬಾರ್ದು. ಈಗ ಮಗು ಅಳ್ತಿರ್ತೈತಿ, ಅಳುವ ಮಗುವಿಗೆ ಏನು ಬೇಕು? ತಾಯಿಯ ಜೋಗಳ ಬೇಕಷ್ಟೆ. ಆಕಿ ನಮ್ಮವ್ವ ಇಂಗ್ಲಿಷ್ನಾಗ ಹಾಡ್ತಾಳೋ, ಕನ್ನಡದಾಗ ಹಾಡ್ತಾಳೋ, ಯಶ್ ಜಾನಕಿ ಹಾಡ್ದಂಗ ಹಾಡ್ತಾಳೋ, ಶ್ರೇಯಾ ಘೋಷಲ್ ಹಾಡ್ದಂಗ ಹಾಡ್ತಾಳೋ, ತಗೊಂಡ್ ಏನು ಮಾಡೋದದ? ಅಳುವ ಮಗುವಿಗೆ ಬೇಕಾಗಿದ್ದದ್ದು ತಾಯಿಯ ಜೋಗಳಷ್ಟೇ. ತೊಟ್ಟಲ್ದಾಗ ಹಾಕಿ ತಾಯಿ ಜೋಗಳ ಶುರು ಮಾಡಿದ್ರ ಕೇಳ್ಕೊಂತ ಮಗು ಮಲಗಬೇಕು, ಹಾಡ್ಕೊಂತ ತಾಯಿ ಮಲಗಬೇಕು, ಜೋಗಳ ಮರೆತಿರ್ಬೇಕು. ಹಂಗ ಕೇಳ್ಕೊಂತ ನೀವು ಮರೆತಿರ್ಬೇಕು, ನಾವು ಮರೆತಿರ್ಬೇಕು. ಈ ಮರೆಯುವುದೇ ಪ್ರವಚನ ಅಷ್ಟ, ನೆನಪಿಡೋದು ಪ್ರವಚನ. ಇದು ಸುಮ್ಮನೆ ಮನಸ್ಸು ಮಲಗಸಾಕಷ್ಟ. ಪ್ರಪಂಚ ಅಂದ ಮೇಲೆ, ಸಂಸಾರ ಅಂದ ಮೇಲೆ ತಾಪ ಕೊಡತೈತಿ, ಹೌದಲ್ಲ?
ಪ್ರಪಂಚ ತಾಪ ಕೊಡ್ತೈತಿ ನಮಗ್, ಸಂಸಾರ ತಾಪ ಕೊಡ್ತೈತಿ. ಇದು ಬಿಟ್ಟಿರಕ್ ಏನ್ರ ಆಗತ್ತೆ? ಬಿಟ್ಟಿರಕ್ ಆಗೋದು. ಇಲ್ಲಿ ಸ್ವಲ್ಪ ದುಃಖ ಐತಿ, ತಾಪ ಐತಿ, ಇರುವುದೇ ಇದು ಪ್ರಪಂಚ. ಈಗ ನೀವು ತಾಯಂದಿರದಿರಿ, ಮನ್ಯಾಗ ಸಾರು ಮಾಡ್ತೀರಿ. ಸಾರು ಮಾಡಿದಾಗ ಸಾರು ಸುಡ್ತೈತೆ, ಮತ್ ನೀವು ಅನ್ನ ನಿಡ್ಕೊಂಡಿರಿ ತಾಟ್ನ್ಯಾಗ, ಹೋಗಿ ಬೊಗಸಿಲೆ ಸಾರು ಹಾಕೊಳಕ್ ಏನ್ರ ಆಗುತ್ತ? ಹೊಟ್ಟೆರ ಹಸ್ತೈತಿ, ಸಾರರ ನಿಡ್ಕೋಬೇಕು. ನಾ ಸಾರ ನಿಡ್ಕೊಳಕ್ ಹೋದ್ರ ಸುಡ್ತೈತಿ, ಬಿಟ್ರ ಹೊಟ್ಟೆ ಹಸ್ತೈತಿ. ನಾವೇನ್ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಂದ್ರೆ, ಒಂದ್ ಸೌಟ್ ತಗೊಂತೀವಿ, ಒಂದ್ ಚಮಚ ತಗೊಂಡು ಸುಡುವ ಸಾರ್ನಾಗ ಎತ್ತಿ ನನ್ನ ತಾಟ್ನಾಗಿನ ಅನ್ನದ ಮ್ಯಾಲ ಹಾಕೊಂಡ್ ಉಂಡು ಬದುಕೋದು. ಹಂಗ ಈ ಪ್ರಪಂಚ ಅನ್ನೋದು ಏನೈತಲ್ಲ, ನಮ್ಮ ಸಂಸಾರ ಜಗತ್ ಅನ್ನೋದು ಇದೊಂದು ಸುಡಾ ಸಾರಿನ ಬೊಗೊಂಡಿದ್ದಂಗಿದೆ. ಇದನ್ನ ಬಿಟ್ಟಿರಾಕು ಆಗೋದಿಲ್ಲ, ಯಾಕಂದ್ರ ನಡೆಯುವುದಿಲ್ಲ. ಇದನ್ನ ಹಂಗ ಬಳಸ್ತೀಯ, ಸುಡ್ತೈತಿ, ಇದು ತಾಪ ಕೊಡ್ತೈತಿ. ಇದು ಪ್ರಪಂಚ ಅನ್ನೋದು ಇದೊಂದು ಸುಡುವ ಸಾರಿನ ಬೊಗೋಣಿ. ಹಂಗ ಬಳಸಾಕ್ ಹೋದ್ರ ತಾಪ ಕೊಡ್ತೈತಿ. ಇದನ್ನ ಹೆಂಗ ಬಳಸಬೇಕು ಅಂದ್ರ, ಪ್ರವಚನ ಅನ್ನೋ ಒಂದು ಸೌಟ್ ಹಿಡ್ಕೊಂಡು ಬಳಸದಿ ಅಂದ್ರ ಸುಡುದಿಲ್ಲಿದು. ಹಂಗ ಪ್ರವಚನ ಕೇಳೋದಷ್ಟೆ. ಅದಕ್ಕ ಇದೊಂದು ಪ್ರಪಂಚದೊಳಗ, ತಾಪ ಕೊಡುವ ಪ್ರಪಂಚದೊಳಗ ತಾಪಿಲ್ಲದಂಗ ಕಲಿಸುವ ಮಾರ್ಗಕ್ಕನ ಪ್ರವಚನ ಅಂತ ಕರೀತಾರ. ಇದನ್ನ ಪತಂಜಲ ಮಹರ್ಷಿಗಳು ಇದಕ್ಕ ಚಿತ್ತ ವೃತ್ತಿ ನಿರೋಧ ಅಂತ ಕರೆದ್ರು. ಅಲ್ಲಮ ಬಯಲು ಅಂತ ಬಳಸದ, ಅಲ್ಲಮ ಬಯಲು ಅಂತ ಬಳಸಿದ್ರು ಪತಂಜಲ ಮಹರ್ಷಿಗಳು. ಅವರು ಯೋಗ ಅಂದ್ರೆ ಏನಲ್ಲ, ಮನಸ್ಸು ಖಾಲಿ ಮಾಡಿಕೊಳ್ಳೋದು, ಮನದ ವೃತ್ತಿಗಳನ್ನು ಖಾಲಿ ಮಾಡು. ಮನುಷ್ಯ ದುಃಖ ಕಳ್ಕೋಬೇಕು, ಆನಂದ ಪಡಿಬೇಕು, ಸಮಾಧಾನದಿಂದ ಇರಬೇಕಾದ್ರೆ ಏನು ಮಾಡಬೇಕು? ಅಲ್ಲಮ ಹೇಳಿದ್ದು ಒಂದೇ, ಪತಂಜಲರು ಹೇಳಿದ್ದು ಒಂದೇ. ಸಂತರು ಭಿನ್ನ, ಗ್ರಂಥಗಳು ಭಿನ್ನಿರಬಹುದು, ಪಂಥಗಳು ಭಿನ್ನಿರಬಹುದು, ಸಂತರು ಭಿನ್ನಿರಬಹುದು, ಆದ್ರೆ ಸಂದೇಶ ಒಂದೇ ಅನ್ನೋದು ನೆನಪಿಟ್ಟಿರ್ಬೇಕು ನಾವಷ್ಟೆ. ಗ್ರಂಥ, ಪಂಥ, ಸಂತರು ಭಿನ್ನಿದ್ರು, ಸಂದೇಶ ಒಂದೇ. ಅಂಥ ಪತಂಜಲ ಮಹರ್ಷಿಗಳು ಒಂದು 10 ವ್ರತಗಳನ್ನ ಹೇಳ್ತಾರೆ. ಒಬ್ಬ ಮನುಷ್ಯ ಸುಖವಾಗಿ ಬದುಕಬೇಕಾದ್ರೆ ಹೆಂಗ ಬದುಕು, ಸಂತೋಷದಿಂದ ಬದುಕಬೇಕಾದ್ರೆ ಹೇಗೆ ಬದುಕು, ಸಮಾಧಾನ ಉತ್ಸಾಹಗಳಿಂದ ಬದುಕಬೇಕಾದ್ರೆ ಹೆಂಗ ಬದುಕಬೇಕು ಅಂತ ಒಂದು 10 ಸೂತ್ರಗಳನ್ನ ಹೇಳ್ತಾರ. ನಾವು ನಾಳೆಯಿಂದ ಒಂದೊಂದು ನೋಡೋರದಷ್ಟೇ. ನಮ್ಗೆಲ್ಲ ಶರಣ.